ಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಯೋಗ ಅಂದರೆ ಏನಂತ ತಿಳ್ಕೊಂಡ್ರಿ? ಶಿವಯೋಗ. ಯೋಗ ಅಂದ್ರೆ ಏನು? ಕೂಡೋದು. ಏನೇನು ಕೂಡೋದು? ಈಶ್ವರ. ಒಂದು ಜೀವ, ಅದು ಬ್ರಹ್ಮ ಆಗ್ಬೇಕಾಗಿದ್ದು. ಬ್ರಹ್ಮ ಏನಾಗ್ಯದ? ಸಿದ್ಧ ವಸ್ತು. ಇದು ಸಾಧಕ. ಸಾಧಕಾವಸ್ಥೆಯಿಂದ ಸಿದ್ಧಾವಸ್ಥೆಗೆ ಹೋಗ್ಬೇಕಾಗ್ಯದ. ಅದಕ್ಕೆ ಮಾರ್ಗ ಹಿಡ್ಕೊಂಡು ಹೋಗ್ಬೇಕಾಗ್ತದೆ. ಒಂದು ಯಾವುದಾದ್ರೂ ಯೋಗದ ಮಾರ್ಗ ಹಿಡ್ಕೊಂಡು ಹೋಗ್ಬೇಕಾಗ್ತದೆ. ಅದಕ್ಕೆ ಯೋಗ ಅಂದ್ರೆ ಮಾರ್ಗನೂ ಆಗ್ತದೆ, ಯೋಗ ಅಂದ್ರೆ ಗುರಿನೂ ಆಗ್ತದೆ. ಪದ್ಧತಿನೂ ಆಗ್ತದೆ. ಮಾರ್ಗ, ಪದ್ಧತಿ, ವಿಧಾನ ಎಲ್ಲನೂ ಬರ್ತದೆ. ಯೋಗ ಅಂದ್ರೆ ಏನು ಅಂದ್ರೆ ಮಾರ್ಗನೂ ಹೌದು, ಪದ್ಧತಿನೂ ಹೌದು, ವಿಧಾನ ಹೆಂಗ್ ಮಾಡ್ಬೇಕನ್ನೋದನ್ನು ಒಂದು ಪದ್ಧತಿ ಹೇಳ್ತಾರಲ್ಲ, ಮಾರ್ಗ ವಿಧಾನ ಹೆಂಗ್ ಮಾಡ್ಬೇಕಂತ. ಅದಕ್ಕೆ ವೀರಶೈವ ಅಂದ್ರು ಒಂದೇ, ಲಿಂಗಾಯತ ಅಂದ್ರು ಒಂದೇ. ಪದ್ಧತಿ ಪ್ರಕಾರ ಇಲ್ಲೇನಂದ್ರೆ ಶಟಸ್ಥಲ ಯೋಗವನ್ನೇ ಶಿವಯೋಗ ಎನ್ನುತ್ತಾರೆ. ವೀರಶೈವ ಲಿಂಗಾಯತ ಪದ್ಧತಿ ಪ್ರಕಾರ ಶಟಸ್ಥಲ ಪದ್ಧತಿಯನ್ನ, ಯೋಗವನ್ನ ಶಿವಯೋಗ ಎನ್ನುತ್ತಾರೆ. ಅದಕ್ಕೆ ಇವು ಏನದವ? ಶಟಸ್ಥಲ ಅಂದ್ರೆ 6 ಸ್ಥಳಗಳು: ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಅದಕ್ಕೆ ಇದು ತ್ರಾಟಕ ಯೋಗ ಅಂದ್ರೆ ಶಾಕ್ತರು. ಶಾಕ್ತರು ಅಂತಂದ್ರೆ ದೇವಿ ಆರಾಧಕರು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ ಚಕ್ರ ಅಂತ ಏನದ, ಮತ್ತೆ ಸಹಸ್ರಾರ ಚಕ್ರ. ಒಟ್ಟು 7 ಚಕ್ರಗಳಿವು. ಇಲ್ಲೇನ್ ಮಾಡ್ತಾನ? ಭಕ್ತ ಸ್ಥಳದಲ್ಲಿ ಷಟ್ ಚಕ್ರಗಳನ್ನ ಭೇದಿಸಿ ಐಕ್ಯ ಸ್ಥಳ ತಲುಪುವುದೇ ಶಿವಯೋಗ ಅಂತೇಳಿ ಒಂದನೇದ್ದು. ಭಕ್ತ ಸ್ಥಳದಲ್ಲಿ ಏನ್ ಮಾಡ್ತಾನ? ಮೂಲಾಧಾರ ಚಕ್ರದಲ್ಲಿ ಆಚಾರ ಲಿಂಗ ಸಾಕ್ಷಾತ್ಕಾರ ಮಾಡ್ಕೊತಾನ. ಒಂದೇ ಲಿಂಗ 6 ಲಿಂಗಗಳಾಗಿ ಪರಿವರ್ತನೆ ಆಗ್ತಾವ. ಭಕ್ತ ಸ್ಥಳ. ಮಹೇಶ ಸ್ಥಳದೊಳಗ ಸ್ವಾಧಿಷ್ಠಾನ ಚಕ್ರದಲ್ಲಿ ಏನ್ ಮಾಡ್ತಾನ? ಅಲ್ಲಿ ಲಕ್ಷ್ಯ ಇಟ್ಟು ಜಪ ಧ್ಯಾನ ಮಾಡುವ ಮೂಲಕ ಅಲ್ಲಿ ಸ್ವಾಧಿಷ್ಠಾನ ಚಕ್ರದಲ್ಲಿ ಗುರುಲಿಂಗ ಸಾಕ್ಷಾತ್ಕಾರ ಮಾಡ್ಕೊತಾನ. ಮುಂದೆ ಪ್ರಸಾದಿ ಸ್ಥಳದೊಳಗ ಮಣಿಪೂರಕ ಚಕ್ರದಲ್ಲಿ ಶಿವಲಿಂಗದ ಸ್ಥಾಪನೆ ಮಾಡ್ಕೊತಾನ. ಮತ್ತೆ ಪ್ರಾಣಲಿಂಗಿ ಸ್ಥಳದೊಳಗ ಅನಾಹತ ಚಕ್ರದಲ್ಲಿ ಜಂಗಮಲಿಂಗ ಸ್ಥಾಪನೆ ಮಾಡ್ಕೊತಾನ, ಸಾಕ್ಷಾತ್ಕಾರ ಮಾಡ್ಕೊತಾನ. ಅಲ್ಲಲ್ಲಿ ಶರಣ ಸ್ಥಳದಲ್ಲಿ ಏನ್ ಮಾಡ್ತಾನ? ವಿಶುದ್ಧಿ ಚಕ್ರದಲ್ಲಿ ಪ್ರಸಾದ ಲಿಂಗ ಸಾಕ್ಷಾತ್ಕಾರ ಮಾಡ್ಕೊತಾನ. ಐಕ್ಯ ಸ್ಥಳದಲ್ಲಿ ಆಜ್ಞಾ ಚಕ್ರದಲ್ಲಿ ಮಹಾಲಿಂಗ ಅಂತ ಸಾಕ್ಷಾತ್ಕಾರ ಮಾಡಿಕೊಂಡು ಮುಂದೆ ಐಕ್ಯ ಸ್ಥಳಕ್ಕೆ ಹೋದ್ಮೇಲೆ ಅಖಂಡ ಅಂತ ಬರ್ತದೆ. ಒಂದೇ. ಅಲ್ಲಿ ಐಕ್ಯ ಅಂದ್ರೆ 2 ಇರ್ತಾವ. ಯಾವಾಗ ಇಲ್ಲಿ ಯೋಗ ಐಕ್ಯ ಅಂದಾಗ ಏನಾಗ್ತದ? ಯೋಗ ಮಾಡೋದಕ್ಕಿಂತ ಮೊದಲು 2 ಇರ್ತಾವಲ್ರಿ, 2 ಕೂಡೋದು. ಐಕ್ಯ ಅಂದ್ರೂ ಒಂದೇ, 2 ಕೂಡೋದು. ಅದು ಐಕ್ಯ ಯೋಗ ಅನ್ನೋ ತನಕ ಏನಿರ್ತಾವ? 2 ಇರ್ತಾವ.
ಮುಂದೇನಾಯ್ತು ಅಖಂಡ. ಅಖಂಡ ಅಂದ್ರೆ ಏನು? ಸಹಸ್ರಾರ ಚಕ್ರದಲ್ಲಿ ಮಹಾಲಿಂಗ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೋತಾನೆ. ಕ್ರಮವಾಗಿ ಷಟಸ್ಥಲಗಳ ಸಾಧನೆಗಳನ್ನ ಮಾಡುತ್ತಾ ಷಟ್ ಚಕ್ರಗಳಲ್ಲಿರುವ ಷಡ್ಲಿಂಗಗಳನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ಶಿವಯೋಗ. 6 ಚಕ್ರಗಳಲ್ಲಿ 6 ಲಿಂಗಗಳದವ, 6 ಸ್ಥಳಗಳಲ್ಲಿ ಆ ಲಿಂಗಗಳನ್ನು ಸಾಕ್ಷಾತ್ಕಾರ ಮಾಡ್ಕೋತಾನ. ವಾಮಹಸ್ತ ಪೀಠದಲ್ಲಿ ಇಷ್ಟಲಿಂಗ ಇಟ್ಟುಕೊಂಡು ಅರೆತೆರೆದ ಕಣ್ಣಿನಿಂದ ದೃಷ್ಟಿಯೋಗ ತ್ರಾಟಕ ಯೋಗ ವೀಕ್ಷಿಸುತ್ತಾ ಬಲಗೈಯಲ್ಲಿ ಜಪಮಾಲೆ ಹಿಡಿದು ಬಾಯಲ್ಲಿ ತುಟಿಯಲ್ಲಿ ಮನದಲ್ಲಿ ಓಂ ನಮಃ ಶಿವಾಯ ಮಂತ್ರ ಜಪಿಸುತ್ತಾ ಶುಚಿರ್ಭೂತನಾಗಿ ಭಸ್ಮ ರುದ್ರಾಕ್ಷಿಧಾರಿಯಾಗಿ ಪದ್ಮಾಸನ ಸ್ವಸ್ತಿಕಾಸನ ಸಿದ್ಧಾಸನಾದಿ ಇಲ್ಲಂದ್ರೆ ಅನುಕೂಲಾಸನದಲ್ಲಿ ಕುಳಿತು ನಿರ್ಜನ ಸ್ವಚ್ಛ ಶಾಂತ ವಾತಾವರಣದಲ್ಲಿ ಬಿಳಿ ಕಂಬಳಿ ಆಸನ ಹಾಕಿಕೊಂಡು ಸ್ವಯಂ ಸ್ಫೂರ್ತಿಯಿಂದ ನಿರಂತರವಾಗಿ ಶಿವಯೋಗ ಸಾಧನೆ ಮಾಡುತ್ತಾ ಉಸಿರಿನ ಗತಿಯನ್ನ ಕ್ರಮೇಣವಾಗಿ ಇಳಿಸಿಕೊಳ್ಳುತ್ತಾ ಮಾಡುವ ಸಾಧನೆ ಪ್ರಾಣ ಉಸಿರು ದೃಷ್ಟಿ ಈ ಮೂರನ್ನ ಏನ್ ಮಾಡಬೇಕು? ಪ್ರಾಣ ಉಸಿರು ದೃಷ್ಟಿ ಮನಸ್ಸುಗಳನ್ನ ಇವುಗಳ ಹರಿವು ನಿಧಾನಗೊಳಿಸಿ ಆಮೇಲೆ ಆ ಪ್ರಾಣದ ಚಲನವಲನ ನಿಲ್ಲಿಸಿಬಿಡೋದು. ನಿಧಾನವಾಗಿ ಸಾಧ್ಯವಾದಷ್ಟು ನಿಲ್ಲಿಸಲು ಪ್ರಯತ್ನಿಸುವುದು. ಪ್ರಯತ್ನ ಸಫಲವಾದಾಗ ಉಸಿರು ತನ್ನಷ್ಟಕ್ಕೆ ತಾನೇ ನಿಂತು ಜನನ ಮರಣಗಳ ಭಯ ದಾಟುತ್ತದೆ. ಇದೇ ಯೋಗ ಸಿದ್ಧಿ, ಇದೇ ಶಿವಯೋಗ ಸಿದ್ಧಿ. ಜನನ ಮರಣ ಭಯ ದಾಟಬೇಕು ಅಂತಂದ್ರೆ ಏನಾಗಬೇಕು? ಪ್ರಾಣದ ಸಂಚಲನ ನಿಲ್ಬೇಕು. ಪ್ರಾಣದ ಸಂಚಲನ ನಿಲ್ಬೇಕಂದ್ರೆ ಹೆಂಗಂದ್ರ ಹೋಗೋದು ಬರೋದು ಮಾಡ್ಲಿಕ್ಕತ್ತದಲ್ರಿ ಮುಗನಾಗ. ಒಳಗೊತ್ತದ ಹೊರಗೆ ಹೊರಗೊತ್ತದ ಒಳಗೊತ್ತದ ಹೊರಗೆ ಬರ್ತದೆ. ಹಂಗ್ಯಾಕ್ ಮಾಡ್ತದ ಅಂತಾರೆ ಅದು? ಹೊರಗೆ ಬಂದ್ ಯಾಕೆ ಓದ್ತದದು? ಒಂದ್ಸಾರಿ ಹೊರಗೆ ಆ ಕಡೆ ಹೋಗೋದದು, ಅದಕ್ಕೆ ಬಂದು ನೋಡ್ಕೊಂಡು ಹೋಗ್ತದ ಹೊರಗೆ ಜಾಗ ಚಲೋ ಅದ ಇಲ್ಲ. ಒಳಗ ಟೆಂಪ್ರರಿ ಅದು, ಹೊರಗಿರೋದೇ ಪರ್ಮನೆಂಟ್ ಅದ್ರ ಜಾಗ. ಅದಕ್ಕೊಂದು ಬಂದ್ ನೋಡ್ಕೊಂಡು ಹೋಗ್ತಿರ್ತದ ಪ್ರಾಣ. ಹೊರಗೆ ಬೈಲಾಗ ಚಲೋ ಅದ ಇಲ್ಲ ಜಾಗ ಅಂತ ಹೇಳಿ ಒಂದಿನ ಕಿತ್ಕೊಂಡು ಹೋಗ್ಬಿಡು ಮಾಡಿ ಆ ಕಡೆ. ಅದಕ್ಕೆ ಅದು ಪ್ರಾಣದ ಕೆಲಸ ಏನ್ ಮಾಡ್ಬೇಕು? ಬಹಳ ಓಡಾಡಕತ್ತಿದ್ರಂತಂದ್ರ ಈಗ ನೀವು ನಮ್ಮ ಪರಿಚಯ ಇದೀರಿ ಅಂತ ಹೇಳಕ್ಕೆ ಹಂಗೆ ಮೆಲ 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 ನಿಮ್ ಮನೆಗೆ ಬರ್ಲಕ್ಕತ್ತೀರಿ. ಏನ್ ಮಾಡ್ತೀರಿ? ಆಮೇಲೆ ಸ್ವಲ್ಪ ನಿಧಾನ ಮಾಡ್ತೀರಿ. ಆಮೇಲೆ ನಿಧಾನ ಮಾಡ್ಕೋತ ಕಡಿ ಬರೋದು ಬಂದ್ ಮಾಡಿ. ಹಂಗೆ ಬಾಸರಿ ಬಂದ್ರೆ ಏನ್ ಮಾಡ್ತೀರಿ? ಬೇಸರ ಮಾಡ್ಕೋತೀರಾ ಇಲ್ಲ? ಏನ್ ಮಾಡ್ತೀರಿ? ಏನ್ ಇಂಥವೆಲ್ಲ ಏನ್ ಕೇಳ್ತೀರಿ? ಏನ್ ಹೇಳ್ಬೇಕಂತ ಬೇಸರ ಆಗೋದಿಲ್ಲ. ನೀವು ಇಬ್ಬರೇ ಇದೀರಿ, ನಿಮಗ್ ಗೊತ್ತಾಗಲ್ಲ ಏನಾಗ್ತದ ಅಂತ. ಇಬ್ರು ಅಡ್ಜಸ್ಟ್ಮೆಂಟ್ನಾಗ ಅದೀರಿ, ಶಿವ ಪಾರ್ವತಿ ಸೆಟ್ ಆಗ್ತದ. ಅದೇ ಮಕ್ಕಳು ಸ್ವಸ್ಥರು ಇದ್ದಾರಂದ್ರೆ ಗೊತ್ತಾಗ್ತದ. ಇದೇನಿದು ಕಡ್ಡಾಯಸ್ವಾಮಿ ಮೇಲ ಬರ್ತದ. ಎಲ್ಲ ಮಂದಿ ಅವನ ಕಡೆನೇ ಲಕ್ಷ್ಯ ಕೊಡ್ಬೇಕಂದ್ರೆ ಹೆಂಗಾಗ್ತದ? ನಮ್ ಕೆಲಸ ಮುಗಿಸಿ ಬಿಟ್ಟು ಅಂತೇಳಿ ಯಾವಾಗಾರ ವರ್ಷನಾಗ ಒಮ್ಮ 2 ಸಾರಿ ಬಂದ್ರ ಚಲೋ. ಮತ್ತೆ ಮೆಲ್ಲ ಬಂದ್ರೆ ಏನ್ ಮಾಡ್ಬೇಕು? ಬಾಪ್ರೆ ಚಂದ್ರಕಾಂತ್ ಬೈದ್ ಬಿಟ್ರ ಮಕ್ಕಳು, ಏನ್ ಹಚ್ಕೊಂಡು ಕೂತಿದ ಅವನ್ ಕಿರಿಕಿರಿ ಅಂತ. ಹಿಂಗಾಗ್ಬಿಟ್ಟವೆಲ್ಲ. ನಮ್ಮ ಮಗಳ ಸಲುವಾಗಿ ಒಂದ್ ಸ್ವಲ್ಪ ಜಾಸ್ತಿ ಅಡ್ಡಾಡಿಬಿಟ್ಟೆವು. ಚಂದ್ರಕಾಂತ್ ನಮ್ಮವದನ, ಮನೇನವ್ರು ನಮ್ಮವ್ರು ಇರ್ಬೇಕಲ್ಲ. ಬಾಪ್ರೆ ಚಂದ್ರಕಾಂತ್ ನಮ್ಮವರು. ಅವ್ರು ನಮ್ಗೇನ್ ಈಗ ಬಾ ಅಂದ್ರೆ ಬರ್ತಾರೆ, ಏನ್ ಮಾಡಂದ್ರೆ ಮಾಡ್ತಾರೆ. ಏನಕ್ಕೆ ಹೊರಗೆ ಏನ್ ಮಾಡೋ? ಮನೆಯೊಳಗೆ ಹೋಗ್ಬೇಕಾದ್ರೆ ಮನ್ಯಾಗ ಎಲ್ಲರಿಗೂ ಬೇಕಾದವ್ರಾಗ ಹೋಗ್ಬೇಕಾ ಇಲ್ಲ? ಹಿಂಗೆಲ್ಲ ಇರ್ತಾವ. ಅದಕ್ಕೇನಾಗಬೇಕು? ನಿಧಾನ ಗತಿ, ಉಸಿರಾಟ ನಿಧಾನ ಆಗ್ಬೇಕು. ಅದು ಎದಕ್ಕೆ ಹೇಳಕತ್ತೀನಿ ಇಲ್ಲಿ ಅಂತಂದ್ರ ಇವು ಏನಕ್ಕಾಗಲ್ಲ ಬಿಡ್ರಿ.
ಉಸಿರಾಟ ಏನಾಗಬೇಕು? ನಿಧಾನ 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 ಆಗಿ ಕಡೆಗೆ ಏನಾಗಬೇಕು? ಒಂದು ಕಡೆ ಈ ಚಕ್ರಗಳೇನದವಲ್ಲ, ಯಾವುದೋ ಒಂದು ಚಕ್ರದಾಗ ನಿಂದಿಸ್ಬಿಡ್ತಾರೆ, ಸಾಕು ಇರು ನಿಂದ್ರಲ್ಲೇ ಅಂತೇಳಿ. ಅವ್ರಿಗೆ ಫುಲ್ ಕಂಟ್ರೋಲ್ ಬಂದ್ಬಿಟ್ಟಿರ್ತದ ಅದ್ರ ಮೇಲೆ, ಪ್ರಾಣಶಕ್ತಿ ಮೇಲೆ ಬಂದು ಎಲ್ಲೋ ಒಂದ್ ಕಡೆ ಸ್ಟಾಪ್ ಮಾಡಿಬಿಡ್ತಾರ. ಇಲ್ಲಿ ಹರಿಹರ ಒಬ್ರು ಬ್ರಹ್ಮಪುರಿ ಶಾಖಾ ಮಠ ಸ್ವಾಮರದ ಸರ್ ಇದು ಮಠ ಆಗಿಲ್ಲ. ಅವ್ರು 21 ದಿನ ಭೂಮಿಯಾಗಿದ್ರು ಸರ್. ಒಂದು ರೂಮ್ ಮಾಡ್ಕೊಂಡು ಒಳಗ ಮುಚ್ಚಿಬಿಟ್ಟಿದ್ರು ಸರ್. 21 ದಿನ ಆದ ತೆಗೆದ್ರು ಸರ್. ನಮ್ಮ ಪುಣ್ಯಕೋಟಿ ಮಠ ಅಂತ ಸರ್. ಈಗ ಮಠ ಕಟ್ಟಿ ಅಲ್ಲಿ ಅದ ಸರ್. ಈಗ ಬಹಳ ಪ್ರಸಿದ್ಧಿ ಆಗ್ಯದ ಸರ್. ಅದು 21 ದಿನ ಭೂಮಿ ಇರ್ತಾರೆ. ನಮ್ಮ ಅಪ್ಪನ ಅಣ್ಣ ಅಯ್ಯಪ್ಪ ಅಂತದನ್ರಿ, ಅಯ್ಯಪ್ಪ ಅವ್ರು ಹೋಗ್ಯಾರ. ಅವ್ರ ಮಗ ಗುರುಮೂರ್ತಿ ಅಂತದಾರ. ಶಾಬಾದ್ ಅಂತ ಬರ್ತದ ಇಲ್ಲಿ, ವಾಡಿ ಶಾಬಾದ್ ಗುಲ್ಬರ್ಗ ಹತ್ರ. ಅಲ್ಲಿ ಗುರುಮೂರ್ತಿ ಮಗ ಯೋಗಿ ಆಗಿಬಿಟ್ಟ. ನಾವು ಅದೇ ಹಂಗ ಏನೋ ಕುಂಡಲಿನಿ ಜಾಗೃತಿ ಮಾಡ್ಕೊಂಡು, ನಮ್ಮ ಅಣ್ಣನ ಮಗನೇ ಅವನು, ಅಣ್ಣನೇ ಆಗ್ಬೇಕಲ್ಲ, ದೊಡ್ಡಪ್ಪನ ಮೊಮ್ಮಗ ಅಂದ್ರೆ ಅಣ್ಣನ ಮಗನೇ. ಆ ಗುಡಿ ಒಳಗ ಏನ್ ಮಾಡ್ತಾರ, ಒಳಗೆ ಹಾಕಿ ಸೀಲ್ ಮಾಡಿಬಿಡ್ತಾರೆ. ಎಲ್ಲ ಕಲ್ಲು ಗಿಲ್ಲೆಲ್ಲ ಹಾಕಿ ಪ್ಯಾಕ್ ಮಾಡಿಬಿಡ್ತಾರ. ಪ್ಯಾಕ್ ಮಾಡಿ ಅವನ್ ಎಂದ್ ಹೇಳ್ತಾನ, ಅವತ್ತಿನ ದಿವಸ ಎಲ್ಲರೂ ಬಂದ ಅದ್ರ ಮುಂದೆ ಕುಂತು ಭಜನೆ ಮಾಡ್ತಿರ್ತಾರ. ಅದು ಕಲ್ಲು ತಾನೇ ಒಡೆದು ಬಿಡ್ತದ. ತಾನೇ ಒಡೆದು ಒಳಗೆ ಹೋಗಿ ಅವನ್ನ ಕರ್ಕೊಂಡ್ಬರ್ತಾರೆ. ಮತ್ತೆ ಇವೆಲ್ಲ ನಮ್ ಕಣ್ಣೆದ್ರೆ ಕಂಡಿವ್ ನೋಡ್ರಿ. ಏನೊಂದು ಇರ್ವಿ ಸಹಿತ ಹೋಗಟ್ ಪ್ಯಾಕ್ ಇದು ಇರಲ್ಲ, ಜಾಗ ಇರಂಗಿಲ್ಲ. ಒಬ್ಬೊಬ್ಬರಿಗೆ ಅದು ಸಿದ್ಧಿ ಆಗಿರ್ತದ. ಸಿದ್ಧಿಯಾಗಿ ಏನಪ್ಪ ಅಂದ್ರೆ ಮರಣ ಭಯ ಕಳ್ಕೊಳ್ಳೋದಷ್ಟೆ. ಮತ್ತೇನು ಪರ್ಮನೆಂಟ್ ಆಗಿ ಶರೀರ ಹಂಗೆ ಉಳಿತದಂತೇನಿಲ್ಲ. ಎಲ್ಲರದು ಶರೀರ ಒಂದಿನ ಹೋಗದೆ. ನೀವು ಬೇಕಾದ ಸಿದ್ಧಿ ಮಾಡ್ಕೊಂಡ್ರು ಒಂದಿನ ಶರೀರ ಇದು ಹುಟ್ಟಿದ್ದು ಒಂದಿನ ಹೋಗ್ಲೇಬೇಕಿದೆ. ಇದು ಒಂದನೇದು ಯಾವ ಪದ್ಧತಿ? ಇದು ಶಕ್ತಿ ಶಾಕ್ತರು ಅಂದ್ರೆ ದೇವಿ ಉಪಾಸಕರ ಪದ್ಧತಿ. ಇನ್ನ ವೇದಾಂತ ಸಿದ್ಧಾಂತಿಗಳ ಪದ್ಧತಿ ಏನದಂತಂದ್ರ ತನ್ನ ಸ್ವರೂಪದಲ್ಲಿ ವಿಸ್ಮೃತಿಯಾಗಿದ್ದಕ್ಕ ಅವನೇನ್ ಮಾಡ್ತಾನ, ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಅಂತೇಳಿ ಅವುಗಳ ಅರ್ಥವನ್ನ ತಿಳ್ಕೊಂಡು ಅವುಗಳಿಗೆ ಸಂಬಂಧಪಟ್ಟಂತೆ ಗುರುವಿನ ಬಳಿ ಕುಳಿತು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ನೀವು ವೇದಾಂತ ಸಿದ್ಧಾಂತದ ಸಾಧನೆ ಏನ್ ಮಾಡ್ತೀರ? ನಿರ್ಮಲ ಚಿತ್ತ ಸಾಧನೆ, ನಿಶ್ಚಲ ಚಿತ್ತ ಸಾಧನೆ, ವಿವೇಕ, ವೈರಾಗ್ಯ, ಸಮಾಧಿ, ಷಟ್ ಸಂಪತ್ತಿ, ಮತ್ತೆ ಮುಮುಕ್ಷತ್ವ, ಮತ್ತೆ ಶ್ರವಣ ಮನನ ನಿಧಿಧ್ಯಾಸನ, ಮತ್ತಿನ್ನೇನು ತತ್ವ ಪದಾರ್ಥ ಶೋಧನ. ಇದು ನಿಮ್ಮ ಸಾಧನ ವಿಧಾನ ಏನದಲ್ಲ ವೇದಾಂತ ಸಿದ್ಧಾಂತದ ಪ್ರಕಾರ. ಅದರ ಪ್ರಕಾರ ಅವನೇನ್ ಮಾಡ್ತಾನ, ತನ್ನ ವಿಸ್ಮೃತಿಯಾದಂತ ಆತ್ಮ ಸ್ವರೂಪವನ್ನ ಮತ್ತೆ ಸ್ಮೃತಿಗೆ ತಂದ್ಕೊಂಡು ತಾನೇ ಶಿವನಾಗ್ತಾನ. ಇದು ಒಂದು ರೀತಿ ಶಿವಯೋಗ. ಈಗ ನೀವೇನ್ ಜ್ಞಾನ ಯೋಗ ಮಾಡ್ಲಕತ್ತಿರಲ್ಲ, ಅದನ್ನು ಶಿವಯೋಗನೇ. ಶಿವಾಯ ಬ್ರಹ್ಮಣೇ ನಮಃ. ಶಿವ ಅಂದ್ರೆ ಒಂದೇ, ಬ್ರಹ್ಮ ಅಂದ್ರೆ ಒಂದೇ. ಬ್ರಹ್ಮ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ. ಅದು ಸಚ್ಚಿದಾನಂದ, ಇದು ಸಚ್ಚಿದಾನಂದ. ಮುಂದ ಮೂರನೇ ಪದ್ಧತಿ ಏನ್ ಮಾಡೋಣ, 6 ಭಕ್ತಿಗಳು, 6 ಶಕ್ತಿಗಳು, 6 ಸ್ಥಳಗಳು. ನಮ್ಮ ಹತ್ರ 6 ಶಕ್ತಿಗಳದಾವ. ಕ್ರಿಯಾಶಕ್ತಿ ಭಕ್ತ ಸ್ಥಳದಲ್ಲಿ ಏನದನ, ಷಟಸ್ಥಳಗಳಲ್ಲಿ ಸಾಧಕನು ತನ್ನಲ್ಲಿರುವ 6 ಶಕ್ತಿಗಳನ್ನ 6 ಭಕ್ತಿಗಳನ್ನಾಗಿ ಪರಿವರ್ತನೆ ಮಾಡ್ಕೊತಾನೆ. ಭಕ್ತ ಸ್ಥಳದಲ್ಲಿ ಸಾಧಕನು ತನ್ನಲ್ಲಿರುವ ಕ್ರಿಯಾಶಕ್ತಿಯನ್ನ ಶ್ರದ್ಧಾ ಭಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಳ್ಳೋದು. ಮಹೇಶ ಸ್ಥಳದಲ್ಲಿ ತನ್ನಲ್ಲಿರುವ ಜ್ಞಾನ ಶಕ್ತಿಯನ್ನ ನಿಷ್ಠಾ ಭಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಳ್ಳೋದು. ಪ್ರಸಾದಿ ಸ್ಥಳದಲ್ಲಿ ತನ್ನಲ್ಲಿರುವ ಇಚ್ಛಾಶಕ್ತಿಯನ್ನ ಅವಧಾನ ಭಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಳ್ಳೋದು. ಮತ್ತೆ ಪ್ರಾಣಲಿಂಗಿ ಸ್ಥಳದಲ್ಲಿ ತನ್ನಲ್ಲಿರುವ ಆದಿಶಕ್ತಿಯನ್ನ
ಅನುಭವ ಭಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಳ್ಳೋದು, ಮತ್ತೆ ಶರಣ ಸ್ಥಳದಲ್ಲಿ ತನ್ನಲ್ಲಿರುವ ಪರಾಶಕ್ತಿಯನ್ನ ಆನಂದ ಭಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಳ್ಳೋದು, ಮತ್ತೆ ಐಕ್ಯ ಸ್ಥಳದಲ್ಲಿ ತನ್ನಲ್ಲಿರುವ ಚಿತ್ ಶಕ್ತಿಯನ್ನ ಸಮರಸ ಭಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಳ್ಳೋದು. ಇದು ಒಂದು ವಿಧಾನ. ಇದೇನದ ವೀರಶೈವ ಲಿಂಗಾಯತರ ಸ್ಪೆಷಲ್ 6 ಭಕ್ತಿಗಳು, 6 ಶಕ್ತಿಗಳು, 6 ಸ್ಥಳಗಳು, ಇವ್ರದೇ ಆದಂತ ಒಂದು ಸ್ವಂತ. ಅದು ವೇದಾಂತ ಸಿದ್ಧಾಂತಿಗಳದ್ದು ಕಾಪಿ ಅಲ್ಲ, ಶಾಕ್ತರದು ಕಾಪಿ ಅಲ್ಲ, ಇವ್ರದೇ ಸ್ವಂತ ಸಾಧನೆ ಅದು. ವೇದವಿಧ ಭಕ್ತಿಗಳ ಲಕ್ಷಣಗಳು ಎಲ್ಲರಿಗೂ ಗೊತ್ತು. ಆದರೆ ಈ ಷಡ್ಭಕ್ತಿಯ ವಿಚಾರದಿಂದ ವೀರಶೈವ ಲಿಂಗಾಯತರಿಗೆ ಮಾತ್ರ ಇದು ಗೊತ್ತು. ನೆಕ್ಸ್ಟ್ 4ನೇದ್ದು, ಕಾಯತ್ರಯಗಳನ್ನ ಅಂಗತ್ರಯಗಳನ್ನಾಗಿ ಮಾಡ್ಕೊಳ್ಳೋದು. ಕಾಯ ಅಂತಂದ್ರ ಸ್ಥೂಲ, ಸೂಕ್ಷ್ಮ, ಕಾರಣ. ಸ್ಥೂಲ ಶರೀರವನ್ನ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಇವತ್ತಿನ ಪಾಠ ಇಲ್ಲಿಂದ ಚಾಲು ಆಗ್ತದ. ಭಕ್ತಸ್ಥಳ ಮಹೇಶ ಸ್ಥಳದೊಳಗೆ ಮೊದಲಿನ 2 ಸ್ಥಳದೊಳಗ ಏನ್ ಮಾಡ್ತಾನ, ಸಾಧಕನು, ಶಿವಯೋಗ ಸಾಧಕನು ತನ್ನ ಸ್ಥೂಲ ಶರೀರವನ್ನ ತ್ಯಾಗಾಂಗವನ್ನಾಗಿ ಪರಿವರ್ತನೆ ಮಾಡ್ಕೋತಾನ. ಹೆಂಗ್ ಮಾಡ್ಕೋತಾನ ಅನ್ನೋದು ಹೇಳ್ತಾನ. ಮತ್ತೆ ಪ್ರಸಾದಿ ಮತ್ತು ಪ್ರಾಣಲಿಂಗಿ ಸ್ಥಳದೊಳಗ ಏನ್ ಮಾಡ್ತಾನ, ಶಿವಯೋಗ ಸಾಧಕನು ತನ್ನ ಸೂಕ್ಷ್ಮ ಶರೀರವನ್ನ ಭೋಗಾಂಗವನ್ನಾಗಿ ಪರಿವರ್ತನೆ ಮಾಡ್ಕೋತಾನ. ಮತ್ತೆ ಶರಣಸ್ಥಳ ಮತ್ತು ಐಕ್ಯ ಸ್ಥಳಗಳಲ್ಲಿ ಏನ್ ಮಾಡ್ತಾನ ಸಾಧಕ ಅಂದ್ರೆ, ತನ್ನ ಕಾರಣ ಶರೀರವನ್ನ ಯೋಗಾಂಗವನ್ನಾಗಿ ಪರಿವರ್ತನೆ ಮಾಡ್ಕೋತಾನ. ಹೆಂಗ್ ಮಾಡ್ಕೋತಾನ ಅಂತ ಏನಾರ ಕೇಳ್ಬೇಕನ್ನಿಸ್ತದ? ಏನ್ ಸುಮ್ಮಂಗೆ ಮುಂದಕ್ಕೆ ಹೋಗ್ಬಿಡಮ್ಮ. ಹೆಂಗ್ ಮಾಡ್ಕೋತಾನ? ಮಾಡ್ಕೋತಾನ. ಕ್ರಿಯಾಶಕ್ತಿಯನ್ನ ಶ್ರದ್ಧಾ ಭಕ್ತಿಯನ್ನಾಗಿ ಮಾಡ್ಕೋತಾನ. ಆಯ್ತು. ಹೆಂಗ್ ಮಾಡ್ಕೋತಾನ ಬೇಕಲ್ಲ. ಹಿಂಗೆಲ್ಲ 6 ಶಕ್ತಿಗಳು 6 ಭಕ್ತಿ ಮಾಡ್ಕೋಬೇಕಾದ್ರೆ ಅವ ಯಾವ ಪದ್ಧತಿ ಪ್ರಕಾರ ಮಾಡ್ತಾನ? ಈಗ 3 ಶರೀರಗಳನ್ನ 3 ಅಂಗಗಳನ್ನಾಗಿ ಮಾಡ್ಲಿಕ್ಕತ್ತಾನ. ಹೆಂಗದು? ಅದಕ್ಕೆ ಸ್ಥೂಲ ಶರೀರವು ಕ್ರಿಯಾಶಕ್ತಿಯ ರೂಪಾಂತರ. ಅದಕ್ಕೆ ನಾನಾ ವಿಧ ಬಯಕೆಗಳಿವೆ. ಸ್ಥೂಲ ಶರೀರದಾಗ ಏನದ? ಕ್ರಿಯಾಶಕ್ತಿ ಅದ. ಅದಕ್ಕೆ ನಾನಾ ವಿಧ ಬಯಕೆಗಳಿದೆ. ಆಹಾರ, ನಿದ್ರೆ, ಭಯ, ಮೈಥುನ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಹೊನ್ನು, ಹೆಣ್ಣು, ಮಣ್ಣು, ಅಧಿಕಾರ, ಪ್ರಚಾರ, ಮತ್ತಿನ್ನೇನೋ ಬಯಕೆಗಳು. ಅವುಗಳನ್ನು ಪೂರೈಸಲು ಮನುಷ್ಯನು ಅನೇಕ ವಿಧ ಕರ್ಮಗಳನ್ನು ಮಾಡಬೇಕಾಗುತ್ತದೆ. ಆ ಶರೀರದ ಬಯಕೆಗಳನ್ನು ಈಡೇರಿಸೋದಕ್ಕೆ ಇವನು ನಾನಾ ರೀತಿ ಕರ್ಮಗಳನ್ನು ಮಾಡ್ತಾನೆ. ಬಯಕೆಗಳು ದುಷ್ಪ್ರಭಾವವು ಏನ್ ಮಾಡ್ತದೆ? ಮನುಷ್ಯನಿಗೆ ಪಾಪ ಕರ್ಮಗಳನ್ನು ಮಾಡಲಿಕ್ಕೆ ಪ್ರಚೋದಿಸುತ್ತದೆ. ಈ ಬಯಕೆಗಳು ಏನ್ ಮಾಡ್ತಾವ? ದುಷ್ಪ್ರಭಾವ, ಕೆಟ್ಟ ಪ್ರಭಾವ, ಇವು ಆಸೆಯ ಪ್ರಭಾವ ಬೀರಿ ಇವನಿಗೆ ಪಾಪ ಕರ್ಮ ಮಾಡ್ಲಿಕ್ಕೆ ಹಚ್ತದ. ಇದನ್ನೇ ವೇದಾಂತ ಸಿದ್ಧಾಂತಿಗಳು ಏನಂತಾರಂದ್ರೆ ಮಲದೋಷ. ಶರೀರವನ್ನ ಏನ್ ಮಾಡಬೇಕು? ಅದರ ಬಯಕೆಗಳ ಈಡೇರಿಕೆಗಾಗಿ ಈ ಮನುಷ್ಯ ಸಾಧನೆ ಮಾಡೋದು ಬ್ರಹ್ಮಜ್ಞಾನ ಸಾಧನೆ ಅಥವಾ ಶಿವಯೋಗ ಸಾಧನೆ ಮಾಡುವುದನ್ನ ಬಿಟ್ಟು ಆ ಒಂದು ಶರೀರವನ್ನ ಏನ್ ಮಾಡ್ತಾನ? ಅದರ ಆಸೆಗಳನ್ನ ಪೂರೈಸುವುದಕ್ಕ ಏನವನು ಮಾಡ್ತಾನಲ್ಲ ಕರ್ಮಗಳು, ಇದಕ್ಕೆ ವೇದಾಂತ ಸಿದ್ಧಾಂತಿಗಳೇನಂತಾರ? ಮಲದೋಷ ಅಂತಾರ. ಈ ಮಲದೋಷ ನಿವೃತ್ತಿಗೋಸ್ಕರ ಅಂದ್ರೆ ಕ್ರಿಯಾಶಕ್ತಿಯ ದುಷ್ಪ್ರಭಾವದಿಂದ ಜೀವನು ತಪ್ಪಿಸಿಕೊಳ್ಳಲು ಏನ್ ಮಾಡಬೇಕು? ತನ್ನ ಸ್ಥೂಲ ಶರೀರವನ್ನ ತ್ಯಾಗಾಂಗವನ್ನಾಗಿ ಮಾಡಿಕೊಳ್ಳಬೇಕು. ತ್ಯಾಗಾಂಗ ಮಾಡ್ಕೋಬೇಕಾದ್ರೆ ಹೆಂಗ್ ಮಾಡಬೇಕು? ತನುವನ್ನ ಗುರುವಿಗರ್ಪಿಸಬೇಕು. ಅಂದ್ರೇನು? ಧಾರ್ಮಿಕ ಕ್ರಿಯೆಗಳಲ್ಲಿ ಅಷ್ಟಾವರಣ ಕ್ರಿಯೆಗಳು, ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ ಮಂತ್ರ,
ಪಾದೋದಕ ಪ್ರಸಾದ ಇಷ್ಟೇ ಬೇಕು ನಮಗ. ಗುರು, ಲಿಂಗ, ಜಂಗಮ ಇವು ಮೂರೇನಿವು? ಉಪಾಸ್ಯ ವಸ್ತುಗಳು, ಪೂಜ್ಯ ವಸ್ತುಗಳು. ಗುರು, ಲಿಂಗ, ಜಂಗಮ ಇವು ಪೂಜೆ ಮಾಡಿಸ್ಕೊಳ್ಳವು. ಗುರು ಹೆಂಗ, ಜಂಗಮ ಹೆಂಗ, ಲಿಂಗ ಹೆಂಗ? ಈಗ ನೀವು ನಿಮ್ ಗುರುಗಳು ಯಾರು? ನಿಮ್ ಗುರುಗಳು? ನಿಮ್ಮ ಗುರುಗಳು ಯಾರು, ಎಲ್ಲಿದ್ದಾರೆ? ಈಗ ನಮ್ಮನ್ನು ಮತ್ತಿನ್ ಯಾರನ್ನೋ ಗುರುಗಳ ಮಾಡ್ಕೊಂಡಿರೋ ತಿಳ್ಕೊರಿ. ಮಾಡ್ಕೊಂಡು ಹೊತ್ನಾಗ ಏನಾಯ್ತು, ಗುರುಗಳ ಬಳಿ ಹೋಗ್ಬೇಕು ಅಂತ ನೀವು ಬಂದ್ರಿ ಅಂತಂದ್ರೆ ಏನಾಗ್ತದ? ಗುರು ತನ್ನ ಸ್ಥಾನದಲ್ಲಿ, ತನ್ನ ಮಠದಲ್ಲಿ, ತನ್ನ ಮನೆಯಲ್ಲಿ ಇರ್ತಾನ. ಇದ್ದಾಗ ನೀವು ಬಂದ್ರಿ ಅಂತಂದ್ರ ಏನಾಗಿರ್ತೀರಿ? ನೀವು ಶಿಷ್ಯರಾಗಿ ಬರ್ತೀರಿ, ಇಲ್ಲಿ ಇದ್ದವರು ಗುರುಗಳಾಗಿರ್ತಾರೆ. ನೀವು ಶಿಷ್ಯರಾಗಿ ಬಂದಾಗ ನಿಮ್ಮ ಎಲ್ಲ ಉಪಚಾರಗಳು, ಅವಶ್ಯಕತೆಗಳು ಏನದವ ಅದನ್ನು ವಹಿಸಿಕೊಳ್ಳುವ ಜವಾಬ್ದಾರಿ ಗುರುಗಳಾಗಿರ್ತದೆ. ಹೌದಾ? ನೆಕ್ಸ್ಟ್ ಜಂಗಮ ಅಂತಂದ್ರೇನು? ಗುರುಗಳೇ ಚಲಿಸಿ ನಿಮ್ಮ ಮನೆಗೆ ಬಂದ್ರಪ್ಪ. ಅವಾಗ ನೀವೇನಾಗಿರ್ತೀರಿ? ಅವಾಗ ಗುರುಗಳು ನಿಮ್ಮ ಮನೆಗೆ ಬಂದಾಗ ಅವರು ಜಂಗಮರಾಗಿರ್ತಾರೆ. ಜಂಗಮ ಅಂದ್ರೆ ಮೊಬೈಲ್, ಚಲನಶೀಲ. ಜಂಗಮ ಬಂದಾಗ ನೀವೇನಾಗಿರ್ತೀರಿ? ಭಕ್ತರಾಗಿರ್ತೀರಿ, ಭಕ್ತರು. ಜಂಗಮ ಭಕ್ತ, ಗುರು ಶಿಷ್ಯ. ಅಲ್ಲಿ ಗುರು ನಿಮ್ಮ ಮನೆಗೆ ಜಂಗಮನಾಗಿ ಬಂದಾಗ ನೀವು ಭಕ್ತರಾಗಿ ಏನ್ ಮಾಡಬೇಕು? ಆ ಗುರುವಿನ ಅವಶ್ಯಕತೆಗಳನ್ನು ಪೂರೈಸುವ ಜವಾಬ್ದಾರಿ ಭಕ್ತರದ್ದು. ಗುರು ಶಿಷ್ಯನ ಮನೆಗರೆ ಹೋಲಿ, ಶಿಷ್ಯ ಗುರುವಿನ ಬಲ್ಯರೆ ಹೋಲಿ, ಅಲ್ಲಿ ಆದ್ರೂ ಅದೇ ಸಂಗಯ್ಯನ ಸುದ್ದಿ ಮಾತಾಡ್ಬೇಕು, ಇಲ್ಲಿ ಆದ್ರೂ ಅದೇ ಸಂಗಯ್ಯನ ಸುದ್ದಿ ಮಾತಾಡ್ಬೇಕು. ಅದು ಬಿಟ್ರೆ ಮತ್ತೊಂದೇನು ಇಲ್ಲ. ಅದೇ ಲಿಂಗ. ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ, ಬ್ರಹ್ಮಾಸ್ಮಿ ಬ್ರಹ್ಮಾಸ್ತಿ. ಇದು ಬಿಟ್ರೆ ಇದೇ ಲಿಂಗ. ಮತ್ತೆ ಆ ಲಿಂಗ ಜ್ಞಾನ, ಕ್ರಿಯಾ, ಯೋಗ ಏನ್ ಮಾಡ್ತೀರ ಅದಕ್ಕೆ ಸಂಬಂಧಪಟ್ಟಂಥದ್ದು. ಅಲ್ಲಿ ಆದ್ರೂ ಅದೇ ಉಪದೇಶ, ಅದೇ ಕ್ರಿಯೆ, ಅದೇ ಜ್ಞಾನ. ಇಲ್ಲೇನು ಅದೇ ಉಪದೇಶ, ಅದೇ ಕ್ರಿಯೆ, ಅದೇ ಜ್ಞಾನ, ಅದೇ ಲಿಂಗ, ಅದೇ ಶಾಸ್ತ್ರ. ಶಾಸ್ತ್ರನೂ ಲಿಂಗ ಹೌದಾ ಅಲ್ಲ? ನೀವು ಹಿಡಿದ ಶಾಸ್ತ್ರ ಲಿಂಗ ಹೌದಲ್ರಿ? ಅದನ್ನು ದೇವರಿಗೆ ಲಿಂಕ್ ಕೊಡ್ತದ ಇಲ್ಲ? ಮತ್ತೆ ಶಾಸ್ತ್ರನೇ ಲಿಂಗ. ಆಯ್ತು. ಇನ್ನೇನಾಯ್ತು? ತ್ಯಾಗಾಂಗ ಹೆಂಗ್ ಮಾಡಬೇಕು ಅಂದ್ರೆ ಧಾರ್ಮಿಕ ಕ್ರಿಯೆಗಳಲ್ಲಿ, ಅಷ್ಟಾವರಣ ಕ್ರಿಯೆಗಳಲ್ಲಿ ಗುರು, ಲಿಂಗ, ಜಂಗಮ ಇವು ಮೂರು ಉಪಾಸ್ಯ ವಸ್ತುಗಳು. ಈ ವಸ್ತುಗಳನ್ನ ಪೂಜೆ ಮಾಡಬೇಕು. ಈ ವಸ್ತುಗಳ ಪೂಜೆ ಮಾಡ್ಲಕ್ಕ ತೆಂಗಿನಕಾಯಿ, ಬಾಳೆಕಾಯಿ, ಊದಿನ ಕಡ್ಡಿ, ಗಂಧ, ಈವತ್ತಿ ಏನೇನು ಬೇಕಾಗಿಲ್ಲ. ಸುಮ್ಮನೆ ಜಮಾಯಿಸ್ತಿರವು, ಸಿಕ್ಕಾಪಟ್ಟೆ ತಂದು ಬಿಡೋದು. 2 ಡಜನ್ ಬಾಳೆಹಣ್ಣು, 3 ಡಜನ್ ಬಾಳೆಹಣ್ಣು ತರೋದು, ಸೇಬು ತರೋದು, ಆ ಹಣ್ಣು ತರೋದು, ಈ ಹಣ್ಣು ತರೋದು. ಅಷ್ಟಾವರಣದಾಗ ಅವು ಏನು ಇಲ್ಲೇ ಇಲ್ಲ. 3 ವಸ್ತು ಇಟ್ಟಾರ ಪೂಜಾ ಸಾಮಾನುಗಳು: ವಿಭೂತಿ, ರುದ್ರಾಕ್ಷಿ, ಮಂತ್ರ. ಬಾಯಾಗ ಮಂತ್ರ ಇರಬೇಕು. ನಿಮ್ಮ ಪೂಜೆ ಮಾಡ್ಕೊಳ್ಳೋ ದೇವರಿಗೆ ನಿಮಗ ಇಬ್ಬರಿಗೆ ಇವತ್ತಿ ಹಾಕೋಬೇಕು, ಮತ್ತೆ ಇಬ್ಬರು ರುದ್ರಾಕ್ಷಿ ಮುಗೀತಷ್ಟೇ. ಇವು 3 ಪೂಜಾ ಸಾಮಗ್ರಿಗಳು. ಉಳಿದದ್ದೇನೇನು ಬೇಕಾಗಿಲ್ಲ. ಒಂದು ತೆಂಬಿಗೆ ನೀರ,
ಒಂದಿಟ್ಟು ಏನು ಮನೆಯಾಗ ಇದ್ದದ್ದು ಸಕ್ರಿನೋ ಕಲ್ ಸಕ್ರಿನೋ ಏನು ಇಲ್ಲ, ಬೆಲ್ಲನೋ ಏನು ಇದ್ದದ್ದು ನೈವೇದ್ಯ ಇಷ್ಟೇ. ಪಾದೋದಕ ಪ್ರಸಾದ. ಪಾದ ಅಂದ್ರೆ ಏನು? ಕಾಲಿಡ್ಕೊಂಡು ಕುಂದ್ರೋದಲ್ಲ, ಜ್ಞಾನ, ಬ್ರಹ್ಮಜ್ಞಾನ. ಆ ಜ್ಞಾನವನ್ನ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡೋದು. 3 ವಸ್ತುಗಳೇನು? ಪೂಜ್ಯ ವಸ್ತುಗಳು. 3 ಏನದವ? ಪೂಜಾ ಸಾಮಗ್ರಿಗಳು. ವಿಭೂತಿ, ರುದ್ರಾಕ್ಷಿ ಮಂತ್ರ ಪೂಜಾ ಸಾಮಗ್ರಿಗಳು, ಗುರುಲಿಂಗ ಜಂಗಮ ಪೂಜ್ಯ ವಸ್ತುಗಳು, ಮತ್ತ ಪಾದೋದಕ ಪ್ರಸಾದ ಪೂಜೆಯ ಫಲಗಳು. ನೀವೇನ್ ಪೂಜೆ ಮಾಡ್ತೀರ ಅದರದೇ ಫಲ ಅದು. ಫುಲ್ ಸಿಂಪಲ್ ಆಗ್ಬೇಕು, ಸುಮ್ಮನೆ ಹೂವ ತಂದೆ, ಹಾರ ತಂದೆ, ಬರೀ ರೊಕ್ಕ ಮಂದಿ ಖರ್ಚು ಮಾಡಿ ಮಂದಿ ಹೊಟ್ಟಿ ತುಂಬಿಸ ಕೆಲಸ ಅದು. ನೀವು ದುಡಿದ ರೊಕ್ಕವೇ ಯಾರಿಗಾರ ಪಟ್ಟು ಬರೋದು, ಏನು ಬೇಕಾಗಿಲ್ಲ, ಸಿಂಪಲ್. ಅದಕ್ಕಿಲ್ಲೇನಾಯ್ತು? ಅಷ್ಟಾವರಣ ಕ್ರಿಯೆಗಳಲ್ಲಿ ತೊಡಗಿಸಬೇಕು. ಗುರುವಿಗೆ ತನುವನ್ನ ತೊಡಗಿಸದಪ್ಪ. ಮತ್ತೇನ್ ಮಾಡಬೇಕು? ಗುರುವಿನ ಸೇವೆ, ಆಪ್ತ, ಅಂಗ, ಮತ್ತೇನ ಸದ್ಭಾವ, ಮತ್ತೇನದವಲ್ರಿ 4 ರೀತಿ ಸೇವೆಗಳದವಲ್ಲ. ಆಪ್ತ ಸೇವೆ, ಅಂಗ ಸೇವೆ, ಸ್ಥಾನ, ಸದ್ಭಾವ. ಬೇಕಲ್ಲ. ಆಪ್ತನಾಗಿ ಮಿತ್ರನಿದ್ದಂಗಿರ್ಬೇಕು. ಆಪ್ತ, ಅಂಗ, ಸ್ಥಾನ, ಸದ್ಭಾವ. ಈ ರೀತಿ ಗುರುವಿನ ಸೇವೆ ಮಾಡಬೇಕು. ನೀವು ಗುರುವಿನ ಹತ್ರ ನೀವರೇ ಹೋಗ್ಬೇಕು, ನಿಮ್ಮ ಹತ್ರರೇ ಗುರುಗಳಿಗೆ ಕರೆಸ್ಕೋಬೇಕು. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಬಹಳ ದಿನ ನೋಡ್ಲಿಲ್ಲ ಅಂತಂದ್ರೆ ಹಂಗೆ ಸುಮ್ಮನೆ ಇರ್ತೀರ? ಎಷ್ಟು ದಿನಕ್ಕಾಗಲಕ್ಕ ಹಾಳು ಮಾಡಿ ಬೀಳಕ್ ಬಿಡ್ತೀರ? ನೋಡ್ಬೇಕು ಅನಿಸ್ತದ ಇಲ್ಲ? ಅವ್ರಿಗೆಲ್ಲ ನೋಡ್ಬೇಕು, ಭೇಟಿ ಆಗ್ಬೇಕು, ಕರೆಸ್ಕೋಬೇಕು, ನಾವು ಹೋಗ್ಬೇಕಂತ ಅನಿಸ್ತದಿಲ್ರಿ ನಿಮ್ಗೆ? ಮತ್ತ ಅವೆಲ್ಲ ಕರ್ಮ ಸಂಬಂಧಿಗಳು. ಅವಕ್ ನೀವು ಎಷ್ಟು ನೋಡಿದ್ರೆ ಏನ್ ಮೋಕ್ಷ ಕೊಡ್ತಾವವು? ಹೆಂಗ್ರಿ? ಇನ್ನ ಒಂದಿಟ್ಟು ಬಂಧನಕ್ಕೆ ಒಳಗ್ ಮಾಡ್ತಾರ ನಿಮ್ಮನ್ನ, ಅವಕ್ಕ ಬಡದಾಡ್ತಿರ್ತೀರಿ. ಗುರು ಅಂತಂದ್ರ ಎಲ್ಲಿ ಯಾಕೆ ಇರ್ಲಕ್ಕ, ಏನ್ ಯಾಕೆ ಮಾಡಲಕ್ಕ, ಹಾಳು ಬೀಳ ಬಿಟ್ಬಿಡಮ್ಮ. ಅವನಿಗೆ ನೋಡೋದು ಬೇಡ, ಕರೆಸೋದು ಬೇಡ. ಹಿಂಗ ನೆಕ್ಸ್ಟ್ ಗೊತ್ತಾಯ್ತರ? ಸ್ಥೂಲ ಶರೀರವನ್ನು ಬಳಸಿ ಪರಮಾತ್ಮನ ಸೇವೆ, ಗುರುವಿನ ಸೇವೆ, ಜಂಗಮರ ಸೇವೆ ಮಾಡದಪ್ಪ. ಮತ್ತೇನದ? ನೀವು ಸೇವೆ ಮಾಡೋದನ್ನು ನಿಮ್ಮ ಸೇವೆ ಮಾಡಲಿಕ್ಕೆ ನಿಮಗೆ ವೈಯಕ್ತಿಕವಾಗಿ ಬರ್ಲಿಕ್ಕಾಗ್ಲಿಲ್ಲ ಅಂದ್ರೂ ಇನ್ನ ಒಂದು ರೂಪದಲ್ಲಿ ನಿಮ್ಮ ಸೇವೆಯ ಇನ್ನೊಂದು ರೂಪ ಏನದ? ಧನ. ಈ ಕಡೆ ಶರೀರದ, ಈ ಕಡೆ ರೊಕ್ಕದ. ರೊಕ್ಕದಲಿಂತ ಏನಾರ ವಸ್ತುಗಳು ಖರೀದಿ ಮಾಡಿ ತಿಂದ್ರಿ ಉಂಡ್ರಿ ಅಂತಂದ್ರ ಶರೀರ ತಯಾರಾಗ್ತವ. ಶರೀರದಿಂದ ದುಡಿದ್ರಿ ಅಂತಂದ್ರ ರೊಕ್ಕ ತಯಾರಾಗ್ತವ. ಶರೀರ ಅಂದ್ರೆ ರೊಕ್ಕ, ರೊಕ್ಕ ಅಂದ್ರೆ ಶರೀರ. ಹೌದಾ ಇಲ್ಲ? ಅಲ್ಲ, ನಿಮ್ ಶರೀರದ ಕರ್ಮದ್ದೇ ಫಲ ಹೌದಲ್ರಿ ಅದು ರೊಕ್ಕ. ರೊಕ್ಕ ಶರೀರ ಎರಡು. ಶರೀರದಾಗ ಶಕ್ತಿ ಇತ್ತಂದ್ರೆ ರೊಕ್ಕ ಬರ್ತು. ರೊಕ್ಕ ಬರ್ತಂತಂದ್ರೆ ಅದ್ರಾಗೆ ಔಷಧ, ಅಡಿಗೆ, ಅನ್ನ, ಊಟ, ಹಣ್ಣ, ಹಂಪ್ಲ ತಿಂದ್ರ ಶರೀರ ಆಗ್ತವ. ಎರಡು ಒಂದೇ. ಶರೀರಕ್ಕ ನಿಮ್ಗ ಬಂದು ಏನು ಮಾಡ್ಲಕ್ಕ ಆಗ್ಲಿಲ್ಲ ಅಂತಂದ್ರ ಧನ ಸೇವೆ, ತನು ಸೇವೆ, ಮನ ಸೇವೆ, ಧನ ಸೇವೆ. ಧನ ಸೇವೆ ಆದ್ರೂ ಮಾಡಬೇಕು ಅಂತ ಹೇಳ್ತಾರ. ಕರ್ಮ ಫಲ.
ನೆಕ್ಸ್ಟ್ ಏನಪ್ಪ ಅಂತಂದ್ರೆ ತ್ಯಾಗಾಂಗ ಅಂದ್ರೆ ಗೊತ್ತಾಯ್ತರ, ಶರೀರವನ್ನ ಪರಮಾತ್ಮನ ಕೆಲಸದಲ್ಲಿ ತೊಡಗಿಸೋದು. ಗುರುವಿನ ಕೆಲಸದಲ್ಲಿ, ಪರಮಾತ್ಮನ ಕೆಲಸದಲ್ಲಿ ತೊಡಗಿಸಿದ್ರೆ ತ್ಯಾಗಾಂಗ. ಏನ್ ತ್ಯಾಗ ಮಾಡ್ತೀರಿ? ಆಸೆಗಳ ದುಷ್ಪ್ರಭಾವವನ್ನು ತ್ಯಾಗ ಮಾಡೋದು, ಮಲದೋಷವನ್ನ ತ್ಯಾಗ ಮಾಡೋದು. ತ್ಯಾಗಾಂಗ ಅಂದ್ರೆ ಮಲದೋಷ ತ್ಯಾಗ ಮಾಡೋದು. ಆಸೆ, ಮಲದೋಷ ತ್ಯಾಗ ಮಾಡೋದು ತ್ಯಾಗಾಂಗ. ಮತ್ತೇನ್ ಮಾಡ್ತೀರಿ? ಸೂಕ್ಷ್ಮ ಶರೀರವನ್ನ ಏನ್ ಮಾಡಬೇಕು? ಭೋಗಾಂಗವನ್ನಾಗಿ ಮಾಡಬೇಕು. ಭಕ್ತ ಮಹೇಶದೊಳಗೆ ತ್ಯಾಗಾಂಗ, ಪ್ರಸಾದಿ ಪ್ರಾಣಲಿಂಗಿ ಒಳಗ ಭೋಗಾಂಗ. ಭೋಗಾಂಗ ಹೆಂಗ್ ಮಾಡ್ತೀರಿ? ನಿಮ್ಮ ಮನಸ್ಸನ್ನ ಸೂಕ್ಷ್ಮ ಶರೀರದಲ್ಲಿ ಜ್ಞಾನೇಂದ್ರಿಯ ಅಂತಃಕರಣಗಳಿವೆ. ನಿಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಏನದ ಸ್ಥೂಲ ಶರೀರದೊಳಗೆ, ಅನ್ನಮಯ ಶರೀರದಲ್ಲಿ ಹೌದ್ರದು ಹೊರಗಿನ ಆಕಾರದ. ಆದರೆ ಕಣ್ಣಿನ ಕಣ್ಣು ಸೂಕ್ಷ್ಮ ಶರೀರದಾಗ, ಮೂಗಿನ ಮೂಗು ಸೂಕ್ಷ್ಮ ಶರೀರದಾಗದ, ಅನ್ನಮಯ ಶರೀರದ್ದು ಮೂಗ ಹೊರಗದ, ಒಳಗ ಸೂಕ್ಷ್ಮ ಶರೀರದ ಮೂಗ ಅದ ಅಲ್ರಿ. ಕಿವಿಯ ಕಿವಿ, ಮೂಗಿನ ಮೂಗು, ಕಣ್ಣಿನ ಕಣ್ಣು ಅವೆಲ್ಲ ಹೊರಗೆ ನಿಮ್ಗೆ ನೋಡೋದಕ್ಕೆ ಕಣ್ಣು ಕಾಣ್ತಾವ. ಕುರುಡದ ಮಲ್ಲಿ ಕಣ್ಣು ಅದಾವ, ಒಳಗ ಸೂಕ್ಷ್ಮ ಶರೀರದ ಕಣ್ಣು ಇರಂಗಿಲ್ಲ ಅವನಿಗೆ. ಹಂಗ ಕಿವುಡಿಗ ಸೂಕ್ಷ್ಮ ಶರೀರದ ಕಿವಿ ಇರಂಗಿಲ್ಲ, ಹೊರಗೆ ಕಿವಿ ಕಾಣ್ತಿರ್ತಾವ. ಅದಕ್ಕೆ ಸೂಕ್ಷ್ಮ ಶರೀರದಲ್ಲಿ ಜ್ಞಾನೇಂದ್ರಿಯ ಅದಾವ, ಅಂತಃಕರಣ ಅದಾವ. ಸ್ಥೂಲ ಶರೀರಕ್ಕೆ ಮರಣವಾದಾಗ ಸೂಕ್ಷ್ಮ ಶರೀರ, ಕಾರಣ ಶರೀರಗಳು ಎರಡೂ ಒಟ್ಟಿಗೆ ಏನ್ ಮಾಡ್ತಾವ? ಕಾರ್ಯ ಕಾರಣ. ಕಾರ್ಯ ಯಾವುದು? ಕಾರಣ ಯಾವುದು? ಸೂಕ್ಷ್ಮ ಶರೀರನೇ ಕಾರ್ಯ, ಕಾರಣ ಶರೀರನೇ ಕಾರಣ. ಜೀವನು ಏನ್ ಮಾಡ್ತಾನ? ಆಭಾಸನು ಮುಂದಿನ ಜನ್ಮಕ್ಕೆ ಹೋಗುತ್ತಾನೆ. ಎರಡೂ ಕೂಡಿ ಮುಂದಿನ ಜನ್ಮಕ್ಕೆ ಹೋಗ್ತಾವ. ವಿಶೇಷ ಚೇತನವು ಸಾಮಾನ್ಯ ಚೇತನದಲ್ಲಿ ಲೀನವಾಗುತ್ತದೆ. ಚೇತನ ಏನಿರ್ತದ? ಕೂಟಸ್ಥ ಏನ್ ಮಾಡ್ತಾನ? ಬ್ರಹ್ಮನೊಳಗೆ ಲೀನ ಆಗ್ತಾನ. ಆದ್ರೆ ಈ ಸ್ಥೂಲ ಸೂಕ್ಷ್ಮ ಇದು ಸ್ಥೂಲ ಶರೀರ ಪಂಚಮಹಾಭೂತಗಳಲ್ಲಿ ಲೀನ ಆಗ್ತದ. ಸೂಕ್ಷ್ಮ ಶರೀರ, ಕಾರಣ ಶರೀರಗಳು ಎರಡೂ ಏನ್ ಮಾಡ್ತಾವ? ಮುಂದಿನ ಜನ್ಮಕ್ಕೆ ಹೋಗ್ತಾವ. ಜೀವನು ಜನ್ಮ ಜನ್ಮಾಂತರಕ್ಕೆ ಹೋಗಲು ಕಾರಣ ಏನು? ಆಸೆ ಆಕಾಂಕ್ಷೆಗಳನ್ನು ಹರಿಯ ಬಿಡುವುದೇ ಆಗಿದೆ. ಆಸೆ ಆಕಾಂಕ್ಷೆಗಳನ್ನು ಹರಿಬಿಟ್ಟು ಅವುಗಳಿಗಾಗಿ ಏನ್ ಪಾಪ ಪುಣ್ಯ ಮಾಡ್ತಾನ, ಆ ಕರ್ಮದ ಫಲ ಗಂಟು ಕಟ್ಕೊಂಡು ಮುಂದವ ಜನ್ಮ ಜನ್ಮಾಂತರಕ್ಕೆ ಹೋಗ್ತಾನ. ಆಭಾಸನೆ ಕರ್ತ, ಆಭಾಸನೆ ಭೋಕ್ತ. ಜನ್ಮ ಜನ್ಮಾಂತರ ಗಮನಾಗಮನ ನಿಲ್ಲಿಸಬೇಕೆಂದರೆ ವಿಕ್ಷೇಪ ದೋಷ ನಿವೃತ್ತಿ ಆಗಬೇಕು. ಸೂಕ್ಷ್ಮ ಶರೀರವನ್ನ ಭೋಗಾಂಗ ಮಾಡಬೇಕಾದ್ರೆ ಏನ್ ಮಾಡಬೇಕು? ವಿಕ್ಷೇಪ ದೋಷ ನಿವೃತ್ತಿ. ವಿಕ್ಷೇಪ ದೋಷ ನಿವೃತ್ತಿ ಮಾಡಿಕೊಳ್ಳದೆ ಸೂಕ್ಷ್ಮ ಶರೀರವನ್ನ ಭೋಗಾಂಗವನ್ನ ಮಾಡೋದು. ಹೆಂಗಿದು ಅಂತಂದ್ರೆ, ಅದಕ್ಕೆ ಭೋಗಾಂಗ ಅಂತ ಯಾಕಂದ್ರು, ಸೂಕ್ಷ್ಮ ಶರೀರವನ್ನ ಸಾಧಕನು ಭೋಗಾಂಗವಾಗಿಸಿಕೊಳ್ಳಬೇಕು. ಇದರ ಅರ್ಥ ಮನಸ್ಸಿನಲ್ಲಿನ ಇಚ್ಛೆಗಳನ್ನ ಈಡೇರಿಸಬಾರದು ಅಂತ ಅರ್ಥ ಅಲ್ಲ. ಮನಸ್ಸಿನ ಇಚ್ಛೆ ಈಡೇರಿಸಬಾರದು ಅಂತ ಅಲ್ಲ. ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅವುಗಳ ಕಡೆಗೆ ಗಮನ ಕೊಡಬಾರದು. ಅದೇ ಮಾಡ್ಕೊತ ಕುಂದಬಾರದು. ಮನಸ್ಸಿಗೆ ಬಂದದ ಆಸೆನೇ ಈಡೇರಿಸ್ಕೊತ ಹೋಗಬಾರದು. ಎಲ್ಲವನ್ನ ಪರಮಾತ್ಮನಿಗೆ ಅರ್ಪಿಸಿಯೇ ಭೋಗಿಸಬೇಕು. ಏನ್ ಮಾಡ್ಬೇಕು? ಎಲ್ಲ ಪರಮಾತ್ಮನಿಗೆ ಅರ್ಪಿಸಿ ಭೋಗಿಸಬೇಕು. ಎಲ್ಲ ಪರಮಾತ್ಮನಿಗೆ ಅರ್ಪಿಸಿ ಭೋಗಿಸಬೇಕು. ಭೋಗದಲ್ಲಿ
ಎಷ್ಟದವ? 12 ರೀತಿ ಭೋಗಗಳದಾವ. ಇಲ್ಲೇನೋ ತಪ್ಪಾಗ್ಯದ, ಒಂದು ಸೆಕೆಂಡ್. ಈ ಕಡೆ 12 ಅಲ್ಲ, 2 ಭೋಗದಲ್ಲಿ 2 ರೀತಿ. ಹನ್ನೆರಡು ರೀತಿ ಅದು ಬೇರೆ. 12 ರೀತಿದ ಏನಪ್ಪಾ ಅಂತಂದ್ರೆ, ಶಿವ ಮಹಾಪುರಾಣ ತಗೊಂಡು ಕುಂದಿರ್ಬೇಕು, ಓದ್ಬೇಕು. ಆ ಶಿವ ಪುರಾಣದೊಳಗೆ ಏನ್ ಮಾಡ್ಯಾನ? 12 ಜ್ಯೋತಿರ್ಲಿಂಗದ ಲೀಲೆಗಳನ್ನು ಬರೆದಾನ. 12 ಜ್ಯೋತಿರ್ಲಿಂಗಗಳು. 12 ಜ್ಯೋತಿರ್ಲಿಂಗಗಳು ಏನದವ ಅಂತಂದ್ರ, ಮನುಷ್ಯನ 12 ರೀತಿಯ ಅವಶ್ಯಕತೆಗಳದಾವ. 12 ರೀತಿಯ ಅವಶ್ಯಕತೆಗಳು ಈ ಭೂಮಿ ಮೇಲೆ ಬದುಕಬೇಕಾದ್ರ. ವಿದ್ಯೆ ಹುದ್ದೆ ಬೇಕಲ್ರಿ? ಹೊಲ ಮನಿ ಬೇಕಾ ಬೇಡ? ವಿದ್ಯೆ ಬೇಕು, ಹುದ್ದೆ ಬೇಕು, ಹೊಲ ಮನಿ ಬೇಕು, ಹೆಂಡ್ರು ಬೇಕು, ಮಕ್ಕಳು ಬೇಕು, ಮತ್ತಿನ್ನೇನೇನ್ ಬೇಕು? ಇಲ್ಲಿ ಎಲ್ಲ ಆದ್ಮೇಲೆ ಕಡೆಗೆ ಸಾವನು ಬೇಕಾ ಬೇಡ? ಈಗ ಸದ್ಯಕ್ಕೆ ಬೇಡ, ಕಡೆಗಂತೂ ಬೇಕೇ ಅಲ್ಲ. ನಾನು ಸಾವಿರ ಬರಲ್ದು ನೋಡು ಜಲ್ದಿ. ಎಲ್ಲರೂ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಒಂದು 10 ತಲೆಮಾರಿನವರು ಆದ್ಮೇಲೂ ನಾವು ಹಂಗೆ ಇದ್ದೇವಂತಂದ್ರೆ ಯಾರು ಕೇಳ್ತಾರ ನಮಗೆ ಮುಂದೆ? ನಮ್ಮ ತಲೆಮಾರಿನವರು ಒಂದು 3-4 ತಲೆಮಾರಿನವರು ಅವ್ರು ಆದ್ಮೇಲೂ ನಾವು ಹಂಗೆ ಇದ್ದೇವಂತಂದ್ರೆ ಯಾರು ಕೇಳ್ತಾರ್ರಿ? ಅವ್ರವ್ರ ಆಯುಷ್ಯ ಮುಗಿದ್ಮೇಲೆ ಅವ್ರು ಹೋದ್ರೆ ನಾವು ಹಂಗೆ ದೀರ್ಘಾಯುಷಿಯೊಳಗೆ ಹಂಗೆ ಇದ್ದೇವಂದ್ರೆ ಯಾರು ಕೇಳ್ತಾರ ಅವಾಗ? ಯಾರು ಮಾತಾಡ್ತಲ್ಲ. ಗೂಗಿ ಎಷ್ಟು ವರ್ಷ ಆಯ್ತು ನೋಡಿ ಹಂಗೆ ಬದುಕ್ಯದ, ಏನು ಹೋಯ್ತಾ ಇಲ್ಲ, ಅದ ಏನೋ ಏನ ಕೇಳ್ತಿರ್ತಾರ. ಕಡೆಗೆ ಅದನ್ನು ಬೇಕು, ಸಾವನು ಬೇಕು. ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ. ಶ್ರೀಶೈಲ ಶಿಖರ ಅನ್ನ ಅದು ಪೂರ್ತಿ ಗುಡ್ಡದ ಮೇಲೆ ಏರಿ ಅಲ್ಲೇನೋ ಬ್ಯಾಳಿ ಬಸಪ್ಪ ಅಂತದ, ಅಲ್ಲಿ ಹೋಗಿ ಅದು ತಿರುಗಿಸಿ ಒಂದಿಷ್ಟು ತೊಗರಿ ಬ್ಯಾಳಿ ಅವು ಇವು ಹಾಕಿ, ಆ ಶ್ರೀಶೈಲ ಅಲ್ಲ. ಮೋಕ್ಷ ಸಾಧನೆ ಒಳಗ ಇದೇನು ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಏನದಲ್ಲ, ಅದು ಶ್ರೀಶೈಲ ಶಿಖರ. ಆ ಶಿಖರ ಏರಿದ್ಮೇಲೆ ಮತ್ ಪುನರ್ಜನ್ಮ ಇಲ್ಲ. ಅದಕ್ಕ ಇವು 12 ಅವಶ್ಯಕತೆಗಳದಾವ. ಜ್ಯೋತಿರ್ಲಿಂಗ ಬುಕ್ ತಗೊಂಡು ಕುಂತ್ರ 12 ಅವಶ್ಯಕತೆಗಳದಾವ. ಅದು ಇದಕ್ಕ ಬಂತದು ನೋಡಿ ಹೇಳ್ತೀನಿ ನಾನು. ಅದು 12 ಅವಶ್ಯಕತೆಗಳ ಪಟ್ಟಿ ಮಾಡಿ 12 ಜ್ಯೋತಿರ್ಲಿಂಗಗಳಿಗೆ ಆದ್ರೆ ಯಾವ ಲಿಂಗದಲ್ಲಿ ಏನೇನು ಅದೇನಾಗ್ಯದ? ಶಿವಪುರಾಣದ ಬುಕ್ ತಂದಿಟ್ಟಿವಿ, ಅದು ಇಟ್ಟಲ್ಲೇ ಅರ್ಧ ಬುಕ್ ತಿಂದ್ಬಿಟ್ಟ ಹುಳಗಳು. ಆ ಹೊರಗಿಟ್ಟೇನು ಕಟ್ಟಿ ಮೇಲೆ ಅವರೇ ತಿಂದ್ಬಿಟ್ಟವ್ ನೋಡ್ರಿ. ನಾವು ಓದಿ ಇಟ್ಟಿವಿ, ಮತ್ತ ಅವೇನ್ ಮಾಡೋದು? ಹುಳಾರ ತಿಂತಾವ್. ಅದಕ್ಕೆ ಹೊರ ಕಟ್ಟಿ ಮೇಲೆ ಇಟ್ಟೆ, ಹುಳಗಳು ಆದ್ಮೇಲೆ ನೋಡಮ್ ಜಾಡಿಸಿ ಅಂತೇಳಿ ಇಟ್ಟಲ್ಲೇ ತಿನ್ಲಕತ್ಬಿಟ್ಟಾವ ಬುಕ್. ಅದ್ರಾಗ ತೆಗೆದು ನೋಡ್ತೀನಿ 12 ಜ್ಯೋತಿರ್ಲಿಂಗದ ಲೀಲೆ ಅದೇನ್ರಿ ತಿಂದಿದ್ದಿಲ್ಲ ಅಂತಂದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಹೊಸ ಬುಕ್ ತಗೊಂಡು ಹೇಳ್ಬೇಕು. ಅದಷ್ಟೇ 12 ಅವಶ್ಯಕತೆಗಳು. ಇಲ್ಲಿ ಏನದವಪ್ಪ ಅಂತಂದ್ರೆ, ಭೋಗದಲ್ಲಿ ಎಷ್ಟು ಪ್ರಕಾರ? 2 ಪ್ರಕಾರ. ಭೋಗದಲ್ಲಿ 2 ಪ್ರಕಾರ. ಭೋಗಾಂಗ ಮಾಡ್ಕೋಬೇಕಾದ್ರೆ ಹೆಂಗಪ್ಪ ಅಂತಂದ್ರೆ 2 ಪ್ರಕಾರ. ಎಷ್ಟಾಯ್ತು ಟೈಮ್? 10 ಆಯ್ತು. 2 ಪ್ರಕಾರ. ಒಂದು ನೈವೇದ್ಯ, ಇನ್ನ ಒಂದು ದೈವಲೀಲೆ. ಒಂದು ನೈವೇದ್ಯ, ಇನ್ನ ಒಂದು ದೈವಲೀಲೆ. ಇದು ಏನಂದ್ರೆ ಭೋಗಾಂಗ ಮಾಡಿಕೊಳ್ಳುವ ವಿಧಾನ. ಎಂಥದು? ಸೂಕ್ಷ್ಮ ಶರೀರವನ್ನು ಭೋಗಾಂಗ ಮಾಡಿಕೊಳ್ಳುವ ವಿಧಾನ. ಹೆಂಗಪ್ಪ?
ಏನ್ ಮಾಡ್ಬೇಕು? ಏನೇ ಮಾಡ್ರಿ ದೇವರಿಗೆ ಅರ್ಪಿಸ್ಬೇಕು. ಏನಾರೇ ಮಾಡ್ರಿ ದೇವರಿಗೆ ಅರ್ಪಿಸ್ಬೇಕು. ಈಗ ನಿಮ್ಮ ಮನೆಗೆ ಎಲ್ಲರಿಗೆ ಬಟ್ಟೆ ತೋತಿರಲ್ಲ ವರ್ಷ, ಬಟ್ಟೆ ತೊಳಕ್ ಹೋಗ್ತಿರಲ್ಲ, ನೋಡ್ರಿ ಬಟ್ಟೆ ತೊಳಮ್ ನೋಡ್ರಿ ಅಂತ ಹೇಳಿ. ನೀವು ಬಟ್ಟೆ ತೊಗೊಳಗ ಹೊತ್ತದಾಗ ದೇವ್ರ ನೆನಪಾತನ? ನೆನಪಾಗಲ್ಲ. ಆ ದೇವ್ರಿಗೆ ಮುಂದೆ ಹೋಗಿ ಬಟ್ಟೆ ಇಟ್ರೆ ಅವ ಉಟ್ಕೋತಾನ? ಉಟ್ಕೊಳ್ಳಂಗಿಲ್ಲ. ಮತ್ತ ಆ ದೇವರ ರೂಪದಾಗಿ ಒಬ್ಬ ಜಂಗಮ ಗುರು ಅಂತದನ ಇಲ್ಲ? ಮತ್ತ ಅವನಾರೇ ನೆನಪಾತನ? ಬಟ್ಟೆ ಇತ್ತು ಖರೀದಿ ಮಾಡಕ್ ಕೇಳಕತ್ತೀನಿ ನಾನು. ನೀವು ಬಟ್ಟೆ ಖರೀದಿ ಮಾಡುವಾಗ ದೇವ್ರ ನೆನಪಾತನ, ಗುರುವಿನ ನೆನಪಾತನ, ಜಂಗಮ ನೆನಪಾತನ? ಹಾಗೇನೇನೆಂದರೆ ನಾ ಕೇಳೋದು ನಿಮಗ ಬಟ್ಟೆ ಖರೀದಿ ಮಾಡುವಾಗ, ಇಲ್ಲಿ ತನ ಬಟ್ಟೆ ಖರೀದಿ ಮಾಡಿರಿ, ನೀವು ಖರೀದಿ ಮಾಡಾಗ ಗುರುವಿನ ನೆನಪು ಮಾಡಿರೇನು? ಇಲ್ಲ. ಯಾಕಂದ್ರ ಗಂಡಗೆ ಹೆಂಡತಿನೇ ಕೊಡ್ಸೋದು, ಹೆಂಡತಿ ಗಂಡನೇ ಕೊಡ್ಸೋದು, ಇಬ್ರು ಕೂಡಿ ಮಕ್ಕಳಿಗೆ ಕೊಡ್ಸೋದು, ಇಲ್ಲ ಸ್ವಸ್ಥರು ಮೊಮ್ಮಕ್ಕಳು, ಅದು ಇಟೇ. ಆ ಗುರು ಸಂಬಂಧೇ ಇಲ್ಲ ನಿಮಗ. ನಮ್ಮ ಹಣೆ ಬರ ಹಿಂಗ್ ಯಾಕದ ಗೊತ್ತಾಗಲಕತ್ತದಿಲ್ಲ ಈಗ. ಗುರು ಸಂಬಂಧ ಇಲ್ಲ. ನೀವು ಬಟ್ಟೆ ಖರೀದಿ ಮಾಡುವಾಗ ಗುರುವನ್ನ ನೆನೆಸ್ಬೇಕು, ಕಿರಾಣಿ ಮಾಲ್ ಖರೀದಿ ಮಾಡಾಗ ಗುರುವನ್ನ ನೆನೆಸ್ಬೇಕು, ಅಡಿಗೆ ಮಾಡಾಗ ಗುರುವನ್ನ ನೆನೆಸ್ಬೇಕು, ಊಟ ಮಾಡಾಗ ಗುರುವನ್ನ ನೆನೆಸ್ಬೇಕು. ಗುರು ದೈವ, ಗುರು ದೈವ, ಗುರು ದೈವ. ನಾಳೆ ನಿಮ್ಮ ಮಕ್ಕಳ ಮದ್ವಿ ಮಾಡುವಾಗ ಗುರುಗಳ ಮಗನೂ ಒಬ್ಬ ಮದ್ವಿ ಮಾಡ್ಕೊಳ್ಳವನ, ಗುರುಗಳ ಮಗಳನ್ನು ಒಬ್ಬಕ್ಕೆ ಮದ್ವಿ ಮಾಡ್ಕೊಳ್ಳಕ್ಕೇಳ. ಆ ಗುರುಗಳ ಮಕ್ಕಳನ್ನು ಇದ್ರಾಗೆ ಒಂದು ಅಕ್ಕಿ ಕಾಳು ಹಾಕಿ ಕೊಡಮು. ಇಂಥವೇನಾದ್ರು ಬರ್ತಾವಂತೆಲ್ಲ? ಸಾಧ್ಯನೇ ಇಲ್ಲ. ಏನೇನು ಬರಲ್ಲ, ಸಾಧ್ಯನೇ ಇಲ್ಲ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಲೀಸ್ಟ್ನಾಗ ಗುರು ಇಲ್ಲೇ ಇಲ್ಲ. ಎಷ್ಟು ದುಷ್ಟ ಬುದ್ಧಿ ಅದ ನೋಡ್ಕೋರಿ ಸ್ವಲ್ಪ. ಗುರು ನಿಮ್ಮ ಲೀಸ್ಟ್ನಾಗ ಇಲ್ಲೇ ಇಲ್ಲ. ಅದಕ್ಕೆ ಪ್ರತಿಯೊಂದು ಸಮಯದಲ್ಲಿ ಗುರುವನ್ನ ನೆನೆಸ್ಬೇಕು. ಗುರುಗಳಿಗೆ ಬಟ್ಟೆ ಬೇಕೇನೋ, ಗುರುಗಳಿಗೆ ಕಿರಾಣಿ ಮಾಲ್ ಬೇಕೇನೋ, ಗುರುಗಳು ಮಕ್ಕಳು ದೊಡ್ಡವಾಗಿ ಅವಕ್ಕೆ ಮದುವೆ ಮಾಡ್ಬೇಕಾದ್ರೆ ನಮ್ಮ ಮಕ್ಕಳ ಸಂಗಟ ಅವ್ರದ್ದು ಅಕ್ಕಿ ಕೇಳಾಕಿ ಕೊಡಮೇನು. ಗುರುಗಳ ಸೇವೆ ಏನ್ ಮಾಡ್ಲಿ, ಏನ್ ಬಿಡ್ಲಿ, ಏನ್ ಮಾಡ್ಲಿ, ಏನ್ ಬಿಡ್ಲಿ ಅನ್ನೋದು ಗುರುಗಳ ಬಗ್ಗೆನೂ ಒಂದಿಟ್ಟು ಬರ್ಬೇಕಪ್ಪ. ಯಾರ್ಯಾರ ಗುರುಗಳಿರ್ಲಕ್, ನಿಮ್ ಗುರುಗಳು ಯಾರತ್ ಮಾಡ್ಕೊಂಡಿರಿ ಅದು ಪ್ರಶ್ನೆ ಬೇರೆ. ಆದ್ರ ಅವ್ರದ್ದು ಯೋಗಕ್ಷೇಮ ನಿಮ್ಮ ಭಾರ ಅನ್ನೋದು ನಿಮಗೆ ಗೊತ್ತೇ ಇಲ್ಲ. ಪರಮಾತ್ಮನಿಗೆ ಏನ್ ಮಾಡ್ಲಿಕ್ಕೆ ಹೋಗ್ತೀರಿ? ಕಲ್ಲ ನಾಗರ ಕಂಡರೆ ಹಾಲೆ ಎರೆವರು, ದಿಟದ ನಾಗರ ಬಂದರೆ ಕೊಲ್ಲೆಂಬರು. ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯರು. ಉಣ್ಲಾರದ ಲಿಂಗಕ್ಕೆ ನೈವೇದ್ಯ ಹಿಡಿತಾರ. ಉಂಬುವ ಜಂಗಮ ಬಂದರೆ ಮುಂದೆ ನಡೆ ಮುಂದೆ ನಡೆ ಎಂಬರು. ಹೆಂಗದು? ಅದಕ್ಕ ಈ ಕ್ಷಣದಿಂದ ನೀವು ಶಿವಯೋಗಿಗಳಾಗಬೇಕಾದ್ರ ಪ್ರತಿ ಸಲ ನೀವು ಏನೇನು ಭೋಗಗಳು ಮಾಡ್ತೀರಿ ಆವಾಗ ಏನ್ ಮಾಡ್ಬೇಕು? ಗುರುಗಳನ್ನ ನೆನೆಸ್ಬೇಕು. ಅದರಾಗ ಒಂದು ಭಾಗ ಗುರುವೆಂದು ಆದ. ಇದ್ರೊಳಗ ಇಬ್ಬರು ಗಂಡ ಹೆಂಡತಿ, ಇಬ್ಬರು ಮಕ್ಕಳು, ಪ್ಲಸ್ ಯಾರು? ಇಬ್ಬರು ಗಂಡ ಹೆಂಡತಿ, 2 ಮಕ್ಕಳಿದ್ದು ಅಂತಂದ್ರೆ 4 + 1.
ಗುರು ಏನ್ ಮಾಡ್ಬೇಕು? ನೀವು ಅಲ್ಲಿದ್ದೀರಿ, ನಾವು ಇಲ್ಲಿದ್ದೀವಿ, ಹೆಂಗ್ ಬಟ್ಟಿ ಕೊಡಿಸ್ಬೇಕ್ರಿ ಅಂತಂದ್ರೆ, ನೀವು ಬಟ್ಟಿ ಖರ್ಚು ಮಾಡಿರ್ತೀರಲ್ಲ, ಬಟ್ಟಿಗೇನು ಖರ್ಚು ಮಾಡಿರ್ತೀರಲ್ಲ, ಅದರಾಗ ಒಂದು 5% 10% ಗುರುಗಳಿಗೆ ಅಂತೇಳಿ ಹಾಕಿ ತೆಗೆದಿಟ್ಬಿಡ್ಬೇಕು. ಒಂದು ಡಬ್ಬಿ ಮಾಡಬೇಕು, ಗುರುಗಳಿಗೆ ಆಗಿ ಅಂತ ಮುಡುಪು ಮಾಡಬೇಕು, ಇಟ್ಬಿಡ್ಬೇಕು. ಇವತ್ತಾದ್ರೂ ನಾವು ಅದೇ ಪದ್ಧತಿ ಪ್ರಕಾರ ಇರ್ತೀವಿ. ಮನೆಯೊಳಗೆ ಒಂದು ಡಬ್ಬಿ, ಒಂದು ಪರ್ಸು ಏನೋ ಇಟ್ಬಿಟ್ಟಿವಿ. ಪ್ರತಿ ತಿಂಗಳ ಪಗಾರ ಬಂದ ಕೂಡಲೇ ಅದ್ರಾಗ ಹಾಕಿಟ್ಬಿಡ್ತೀವಿ. ಧರ್ಮ ಕಾರ್ಯಗಳಿಗೆ ಕೊಡಾಗ ಏನೂ ತ್ರಾಸ ಆಗಂಗಿಲ್ಲ. ಎಲ್ಲ ಓಟು ಕವಾಯ್ ತಮ್ಮದು ತಂದಿದ್ದು ನಮ್ಮ ಪಗಾರ, ನಮ್ಮ ಪೆನ್ಷನ್, ನಮ್ಮ ಹೊಲದ ಅಂತೇಳಿ ತಿಂದ್ಬಿಡೋದು. ಯಾವಾಗಾರೆ ವಾರ್ಷಿಕೋತ್ಸವಕ್ಕೆ ರೊಕ್ಕ ಕೊಡು ಅನ್ನೋ ತಿಳ್ಕೋತ ಕುಂದ್ರದು. ಏನಪ್ಪ ಒಮ್ಮಿದೊಮ್ಮಗೆ 2,000 ರೂಪಾಯಿ ಜಗತ್ನಾಗ ಎಲ್ಲಿ ಇಲ್ಲದ ಬತ್ ಬಿಡು, ಇದು ಸತ್ಸಂಗ ಎಲ್ಲಿ ಈಟ್ ರೊಕ್ಕ ತಗೊಂಡಿಲ್ಲ, ಇವರೇ ಭಾಳ ತೊಗೊಳಕತ್ತಾರೆ ಇವರು. ಇಲ್ಲೊಬ್ಬ ಪುಣ್ಯಾತ್ಮ ಎಲ್ಲ ಸತ್ಸಂಗ ಕೇಳೇನ ಎಲ್ಲ ಮನೆ ರಾಯಚೂರು ಜಾಯಿನ್ ಆಗಿದ್ದ. ರೊಕ್ಕದ ವಿಷಯ ಬಂದ್ಬಿಡ್ತು, ಬಿಟ್ಬಿಟ್ಟೆವು ಅಂತೇಳಿ ಇಲ್ಲಿ ರಾಯಚೂರಾಗ ಬದಲಾವ್ ಮಾಡಿರ್ತಾನೆ ನಮ್ಮನ್ನು. ರೊಕ್ಕ ಬೇಡಿ ಇವತ್ತು ಅವನಿಗೆ ಸತ್ಸಂಗ ಬೇಡಿ ಮಾಡಿದ್ದಕ್ಕೆ ರೊಕ್ಕ ಕೇಳಿವೆ. ನಾವು ಕಾರ್ಯಕ್ರಮ ಮಾಡೋದಕ್ಕೆ ರೊಕ್ಕ ಹೇಳ್ಯಾರ. ಅದಕ್ಕೆ ದೊಡ್ಡ ಮನುಷ್ಯ, ದೊಡ್ಡ ಆಶ್ರಮದಾಗ ದೊಡ್ಡ ಗುರುಗಳ ಬಲ್ಲಿ ಬೆಳೆದಂತವನು ಇಂಥ ಕೆಲಸ ಮಾಡ್ಯಾನ. ನಿಮ್ ಸತ್ಸಂಗದಾಗ ರೊಕ್ಕ ಕೇಳ್ತೀರಿ ಅಂತ ಯಾರೋ ಹೇಳಿದ್ರು. ನಾವ್ಯಾವಾಗ ಕೇಳಿವಪ್ಪ, ಯಾರಿಗೆ ಕೇಳಿವಿ ಅಂತಂದ್ರೆ, ಅವ್ರಿಗೆ ಕೇಳಿರತ್ತ, ಅವ್ರಿಗೆ ಯಾರು ಮಾತು ಸಹಿತ ಆಡ್ಸಿಲ್ಲ, ನನ್ನ ಮುಂದೆ ಮಾತಾಡತ್ತ ಹೇಳ್ರಿ ಅಂತಂದೆ. ಸುಳ್ಳು ಹೇಳ್ತಾರನ್ರಿ, ಎಂತ ಮನುಷ್ಯ ಅದ ನೋಡಂತಂದ್ರು. ಹಿಂಗಿರ್ತಾವ. ಅದಕ್ಕೆ ಪ್ರತಿ ಏನ್ ಮಾಡ್ಬೇಕಂದ್ರೆ ದಾಸೋಹ ಅಂತೇಳಿ ಒಂದು ಡಬ್ಬಿ ಮೇಲೆ ಬರೆದು, ಆ ಡಬ್ಬಿ ಒಳಗೆ ರೊಕ್ಕ ತಿಂಗಳ ನಿಮ್ ಖರ್ಚಿನಾಗ ಒಂದು 5% 10% ಏಟರೆ ಒಂದಿಟ್ಟು ಅದ್ರಾಗ ಹಾಕಿಬಿಡ್ಬೇಕು ಬಂದ ಕೂಡಲೇ. ಗುರುವಿನ ರೊಕ್ಕ. ಅದೇ ರೊಕ್ಕ ಇಂಥ ಟೈಮಿಗೆ ಬಂದಾಗ ಈಜಿ ಆಗ್ತದಿಲ್ಲ ಕೊಡ್ಲಕ್ಕ. ಅದರಂದು ಕೊಡೋದಕ್ಕೆ ಏನ್ರ ತ್ರಾಸ ಆಗ್ತದೆ ನಿಮಗ? ಈಗ ಒಮ್ಮಿದೊಮ್ಮೆಗೆ 2,000 ಕೊಡೋದಂದ್ರೆ ಸಣ್ಣ ಮಾತ? ತಿಂಗಳ ನಮ್ಮ ಖರ್ಚಿಗತ್ತೆ ಏನೋ ಒಂದ್ 2-3 ಸಾವಿರ ಇಟ್ಕೊಂಡು ಕೂತಿರ್ತೀವಿ. ಅದ್ರಾಗ 2,000 ಕೊಟ್ರೆ ನಾವೇನ್ ಮಾಡಮ್ಮ ನಂಗೆ ಪ್ರಶ್ನೆ ಬರ್ತು. ನೀವು ಮೊದಲಿಂದ ಒಂದು ಇಟ್ ಹಾಕಿ ಇಟ್ಟಿದ್ರಿ ಅಂದ್ರೆ, ಅದೆಲ್ಲ ವಿಚಾರ ಚಂದ್ರೋದಯದಾಗ ಇದ್ದವ್ರಿಗೆ ಹೇಳಿದ್ದೆವು. ಅವರೆಲ್ಲ ಕೇಳಿ ಕೈ ಬಿಟ್ರು. ವಿಚಾರ ಚಂದ್ರೋದಯನೇ 1.5 ವರ್ಷ ಹೇಳೇನ, ಮತ್ತು ವಿಚಾರ ಸಾಗರ ಹಿಡಿದ್ರೆ ಎಷ್ಟು ವರ್ಷ ಹೇಳ್ತಾನೋ ಏನೋ, ಅದು ಮುಗಿಯೋದ್ರಾಗೆ ಬದುಕಿರ್ತೀವೋ ಸತ್ತೋಗ್ತೀವೋ ಅಂತ ಅನ್ಕೊಂಡು ಡೌಟ್ ಬಂದು ಬಿಟ್ಬಿಟ್ರು ಅವ್ರು. ಯಾರಿಗೆ ಏನೂ ಆಗಲ್ಲ. ಇದು ಎಲ್ಲಿ ತನ ಸತ್ಸಂಗ ನಡೆಸ್ತೀರ ಅಲ್ಲಿ ತನ ಏನೇನೂ ಆಗಲ್ಲ. ಏನಾಗಬೇಕೀಗ? ನೈವೇದ್ಯ. ಪ್ರತಿಯೊಂದು ನೈವೇದ್ಯ. ಒಂದು ಟೂತ್ ಪೇಸ್ಟ್, ಟೂತ್ ಬ್ರಷ್ ಹಿಡ್ಕೊಂಡು ನಿಮ್ ಸಾಬೂನು, ಕೊಬ್ಬರಿ ಎಣ್ಣೆ ಏನೇನು ಮಾಡ್ತೀರಿ ಜೀವನದಾಗ ಎಲ್ಲದ್ರಾಗೂ ಗುರುವಿಂದ ಒಂದು ಪಾಲ ಆದ ಫಿಕ್ಸಲ್. ಶಿವಯೋಗಿಯ ಲಕ್ಷಣ. ಪರಮಾತ್ಮನಿಗೆ ಪದಾರ್ಥಗಳನ್ನು ನೈವೇದ್ಯ ಮಾಡಿ ಪ್ರಸಾದೀಕರಣಗೊಳಿಸಿಕೊಂಡು ಭೋಗಿಸುವುದು. ನಮ್ಮ ಸಂಬಳ ಬಂದ ಕೂಡಲೇ ಮೊದಲು ಎಲ್ಲಿ ಒಯ್ಬೇಕದು? ದೇವರ ಜಗಲಿ ಮೇಲೆ ಇಡಬೇಕು. ಇಟ್ಟು ಅದೇನಾಯ್ತು? ಪದಾರ್ಥ ರೂಪದಲ್ಲಿದ್ದು ಪ್ರಸಾದ ರೂಪದಲ್ಲಿ ಆಯ್ತು. ಓಟು ರೊಕ್ಕ ವಾಪಸ್ ತಕ್ಕೊಳ್ಳಂಗಿಲ್ಲ. ಅದ್ರಾಗ 1 2 ನೋಟುಗಳು ಏನ್ ಮಾಡ್ಬೇಕು? ಆ ಡಬ್ಬ್ಯಾಗ ಹಾಕಿ ಇಟ್ಬಿಡ್ಬೇಕು. ಅದ್ರ ಕಡೆ ಲಕ್ಷ್ಯ ಕೊಡಬಾರ್ದು. ಅಕಸ್ಮಾತ್ ನಿಮ್ಗೆ ಏನಾರ ಎಮರ್ಜೆನ್ಸಿ ಬಿತ್ತಂದ್ರೆ ಅದರಂದು ತಗೋಬೇಕು, ಮತ್ತೆ ವಾಪಸ್ ಬಡ್ಡಿ ಸಮೇತ ಅದ್ರಾಗ ಹಾಕ್ಬೇಕು. ಬ್ಯಾಂಕಿನಾಗ ಸಾಲ ತಗೊಂಡಂಗ ನಿಮ್ಮ ರೊಕ್ಕ ನೀವೇ ತಗೊಂಡ್ರು ಅದ್ರಾಗ ಬಡ್ಡಿ ಹಾಕ್ಬೇಕು. ಮತ್ತೆ ದೈವ ಕಾರ್ಯಕ್ಕಾಗಿ ಒಂದಿಷ್ಟು ನೀವು ವಿನಿಯೋಗ ಮಾಡಬೇಕು. ದಾನ ಕರ್ನೆ ಸೆ ಧನ ಶುದ್ಧ ಹೋತಾ ಹೈ, ಸ್ನಾನ ಕರ್ನೆ ಸೆ ತನ್ ಶುದ್ಧ ಹೋತಾ ಹೈ, ಧ್ಯಾನ ಕರ್ನೆ ಸೆ ಮನ್ ಶುದ್ಧ ಹೋತಾ ಹೈ. ಅದಕ್ಕೆ ನಿಮ್ಮ ರೊಕ್ಕ ಶುದ್ಧ ಆಗ್ಬೇಕಾದ್ರೆ ಆ ರೀತಿ ಮಾಡಬೇಕು. ಅದನ್ನ ಪದಾರ್ಥಗಳನ್ನ ಪ್ರಸಾದೀಕರಣಗೊಳಿಸಿಕೊಂಡು ಭೋಗಿಸುವುದು. ಇಲ್ಲಿ ಜ್ಞಾನೇಂದ್ರಿಯ, ಅಂತಃಕರಣ, ಕರ್ಮೇಂದ್ರಿಯಗಳಲ್ಲಿ ಏನಿರ್ತದ?
ನಾನು, ನನ್ನದು, ನನ್ನಿಂದ, ನನಗಾಗಿ ಅನ್ನೋ ಭಾವನೆಗಳಿರ್ತಾವ. ಈ ಭಾವನೆಗಳಿದ್ದಾಗ ಅದೇನಾಯ್ತು, ಪದಾರ್ಥ ಆಗಿರ್ತದ. ಇದನ್ನ ನೀವು ಈಶ್ವರಿಗೆ ಅರ್ಪಿಸಬೇಕು ಅಂತಂದ್ರೆ ಗುರುವಿಗೆ, ದೈವಕ್ಕ ಅದನ್ನ ಕೊಟ್ಟು, ಇದು ನೀನು, ನಿನ್ನಿಂದ, ನಿನ್ನದು, ನಿನಗಾಗಿ ಅಂಥೇಳಿ ಏನ್ ಮಾಡಬೇಕು, ಈಶ್ವರನಿಗೆ ಅರ್ಪಣೆ ಮಾಡಬೇಕು. ಈಶ್ವರನ ರೂಪ, ಜೀವಂತ ಈಶ್ವರ ಅಂದ್ರೆ ಗುರುವಿಗೆ ಸಮರ್ಪಿಸಬೇಕು. ಅದು ಸಮರ್ಪಿಸುವುದರಿಂದ ಏನಾಗ್ತದ, ಪ್ರಸಾದ ಆಗ್ತದ. ನಾನು, ನನ್ನದು ಇದ್ದಾಗ ಪದಾರ್ಥ ಆಗಿರ್ತದ. ನೀನು, ನಿನ್ನದು, ನಿನ್ನಿಂದ, ನಿನಗಾಗಿ ಅಂದ್ರೆ ಅದು ಪ್ರಸಾದ ಆಗ್ತದ. ಆ ಪ್ರಸಾದವನ್ನ ನೈವೇದ್ಯ ಮಾಡಿ ಪ್ರಸಾದವನ್ನ ಸ್ವೀಕರಿಸಬೇಕು. ಇಲ್ಲೇನದ, ಏನದ, ಭಕ್ತ ಮತ್ತ ಭಗವಂತ ಇಬ್ರು ಏನ್ ಮಾಡ್ಯಾರ, ಹಂಚಿಕೊಂಡು ಉಳ್ಳಕತ್ತಾರ. ಅವನಿಗೆ ಕೊಟ್ಟಿವ ಉಣ್ಣದು, ಅವನಿಗೆ ಕೊಟ್ಟಿವ ಉಣ್ಣದು. ಒಂದು ಭಾಗ ಅವನಿಗೆ ಅರ್ಪಿಸಿ ಇವ ಊಟ ಮಾಡೋದು. ಇದು ಒಂದನೇದ್ದು. ಭೋಗದಲ್ಲಿ ನೈವೇದ್ಯ ಇದು ಒಂದನೇ ಪ್ರಕಾರ. ಹೌದಾ? ತಿಳಿತಾ? ಇದು ಪ್ರತಿಯೊಂದು ಭೋಗದಲ್ಲಿ ಏನ್ ಮಾಡಬೇಕು, ಗುರುವನ್ನ ನೆನೆಸಿ ಇದರಾಗ ಒಂದು ಭಾಗ ಗುರುವಿಂದನೂ ಆದ ಅನ್ಕೊಂಡು ಗುರುವಿನ ಪಾಲು ಗುರುವಿಗೆ ತೆಗೆದಿಟ್ಟು ನೀವು ಭೋಗಿಸಿದ್ರಿ ಅಂದ್ರೆ ಅದು ಪದಾರ್ಥ ಹೋಗಿ ಪ್ರಸಾದ ಆಗ್ತದ. ಪದಾರ್ಥದೊಳಗ ನಾನು, ನನ್ನದು, ನನ್ನಿಂದ, ನನಗಾಗಿ ಅನ್ನೋದಿರ್ತದ. ಅದನ್ನ ಗುರುವಿಗೆ ಅರ್ಪಿಸಿದ್ರಿ, ಗುರುವಿಗೆ ನೈವೇದ್ಯ ಮಾಡಿದ್ರಿ, ಅದರದೊಂದು ಭಾಗ ಗುರುವಿಗೆ ತೆಗೆದಿಟ್ರಿ, ಅದೇನಾಗ್ತದ, ನೀನು, ನಿನ್ನದು, ನಿನ್ನಿಂದ, ನಿನಗಾಗಿ ಅನ್ನೋ ಭಾವನೆಯಿಂದ ಅದನ್ನು ಸ್ವೀಕಾರ ಮಾಡಿದ್ರಿ ಅಂದ್ರೆ ಅದು ಪ್ರಸಾದ ಆಗ್ತದ. ಈ ರೀತಿ ಮಾಡೋದ್ರಿಂದ ಏನಾಯ್ತು, ಒಂದು ಪದ್ಧತಿ ಹೇಳಿದೆ ನಾನು. ಭೋಗಾಂಗ ಹ್ಯಾಂಗ ಭೋಗಿಸ್ಬೇಕು ಅಂತ ಗೊತ್ತಾಯ್ತ್ರೆ? ಪ್ರಸಾದ ಭೋಗಾಂಗ. ಆಸೆ ಮತ್ತೆಂಥದ್ದು, ಮಲದೋಷ, ವಿಕ್ಷೇಪ ದೋಷ, ಅವೆಲ್ಲ ತ್ಯಾಗ ಮಾಡೋದು ತ್ಯಾಗಾಂಗ. ಮತ್ತೀಗೇನದ, ಪ್ರಸಾದ ಅಂತ ಸ್ವೀಕಾರ ಮಾಡೋದು, ಪದಾರ್ಥಗಳನ್ನು ಪ್ರಸಾದೀಕರಣಗೊಳಿಸಿ ಅದನ್ನು ಸ್ವೀಕಾರ ಮಾಡೋದು ಪ್ರಸಾದದ ಭೋಗಾಂಗ. ಮತ್ತೇನು, ತ್ಯಾಗಾಂಗ, ಭೋಗಾಂಗ. ಅವು ದೋಷಗಳನ್ನ ತ್ಯಾಗ ಮಾಡೋದು ತ್ಯಾಗಾಂಗ. ಪರಮಾತ್ಮನಿಗೆ ನೆನೆಸಿ ಭೋಗ ಮಾಡೋದು ಭೋಗಾಂಗ. ಇನ್ನೊಂದೇನದ, ದೈವ ಲೀಲೆ. ಒಟ್ಟು ಜೀವನದಾಗ ಏನೇ ಬಂದರೂ ಸಹಿತ ಅದು ಪರಮಾತ್ಮನ ಲೀಲೆ ಅಂತ ತಿಳ್ಕೊಳ್ಳೋದು. ಅದು ನಾಳೆಗೆ ಹೇಳೋಣ. ತ್ಯಾಗಾಂಗ ಭೋಗಾಂಗ ಅರ್ಥ ಆಯ್ತಾ? ಈಗ ಏನು ತ್ಯಾಗ ಮಾಡಬೇಕು, ತ್ಯಾಗ ಮಾಡಿದ್ರೆ ತ್ಯಾಗಾಂಗ. ಯಾವ ರೀತಿ ಭೋಗ ಮಾಡಬೇಕು, ಭೋಗ ಮಾಡಿದ್ರೆ ಭೋಗಾಂಗ. ಅಷ್ಟೇ. ನಾಳೆಗೆ ಇದರ ಎರಡನೇ ಭಾಗ. ಭೋಗದಲ್ಲಿ ಎರಡು ಪ್ರಕಾರ, ಒಂದು ನೈವೇದ್ಯ, ಇನ್ನ ಒಂದು ದೈವಲೀಲೆ. ನೈವೇದ್ಯದ ಗೊತ್ತಾಯ್ತಿಲ್ಲ, ಭೋಗಾಂಗ ಹೆಂಗ್ ಮಾಡ್ಕೋಬೇಕು ನೈವೇದ್ಯ ಮಾಡಿ. ಗೊತ್ತಾಯ್ತಾ? ಗೊತ್ತಾಗಿಲ್ರಿ? ನೆಕ್ಸ್ಟ್ ದೈವ ಲೀಲೆ ಅನ್ನೋದು ಎರಡನೇ ಭಾಗ ನಾಳೆ ಹೇಳೋಣ. ಅದಾದ್ಮೇಲೆ ಮುಂದೆ ಕಾರಣ ಶರೀರವನ್ನ ಯೋಗಾಂಗ ಹೆಂಗ್ ಮಾಡ್ಕೋಬೇಕನ್ನೋದು ನಾಳೆ ಕಂಟಿನ್ಯೂ ಮಾಡೋಣ. ಶಿವಯೋಗ ಇಂಟ್ರೆಸ್ಟ್ ಬರ್ತದಲ್ರಿ ಇದು ಕೇಳಕ್ಕ? ಯಾಕಂದ್ರೆ ಇದು ನಮ್ಮ ಮನೆಯ ಮನದ ನಮ್ಮ ಸಮಾಜದ
ಒಂದು ಹಿರಿಯರು ಪಾಲಿಸಿಕೊಂಡಂತ ಪದ್ಧತಿ. ನಮಗಿದ್ರಾಗೆಲ್ಲ ಪರಿಚಯ ಅದ, ಎಲ್ಲ ವಿಷಯಗಳ ಬಗ್ಗೆ ಪರಿಚಯ ಅದ, ರೂಢಿ ಇರಂಗಿಲ್ಲ. ರೂಢಿ ಮಾಡ್ಕೋಬೇಕು. ಹೆಂಗ ರೂಢಿ ಮಾಡ್ಕೋತೀರಿ ಹಂಗ ಅದರ ಫಲ ಇರ್ತದೆ. ರೂಢಿ ಮಾಡೋದು ಬಿಟ್ರಿ ಅದ್ರ ಫಲ ಅಲ್ಲಿದಲ್ಲೇ. ಆಯ್ತು, ಟೈಮ್ ಆಯ್ತು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು.